ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದಿನ ಭಾಗ. ಬಾಬ್ದಾದಾರವ್ರು ಹೇಳ್ತಿದ್ದಾರೆ, ಎಲ್ಲ ಮಕ್ಕಳಿಗೆ ಈಶ್ವರೇ ಸೇವೆ ಮಾಡುವಂತಹ ಆಸಕ್ತಿ ಇದೆ, ಮನಸ್ಸಿದೆ, ಮಾಡುವಂತಹ ಮನೋಭಾವನೂ ಕೂಡ ಇದೆ. ಶಕ್ತಿಯಾನುಸಾರ ಈಶ್ವರೇ ಸೇವೆಯನ್ನ ಮಾಡ್ತಾನೂ ಕೂಡ ಇದ್ದಾರೆ. ಆದರೆ ಆ ಸೇವೆಯ ಫಲ ಹೇಳುವಂಥದ್ದು ನಿಮ್ಮ ಅಕೌಂಟಲ್ಲಿ ಜಮಾ ಆಗಬೇಕಲ್ವಾ? ಆ ಮೂಲಕ ನಿಮ್ಮ ಲೆಕ್ಕಾಚಾರಗಳು ಕ್ಲಿಯರ್ ಆಗಬೇಕಲ್ಲ, ಸಾಲ ತೀರಿಸ್ಬೇಕಲ್ಲ, ಸಂಬಂಧಗಳು ಸರಿಯಾಗಬೇಕಲ್ಲ, ಶರೀರದ ಕಾಯಿಲೆಗಳು ಗುಣ ಆಗಬೇಕಲ್ವಾ? ಅದಕ್ಕೆ ಬೇಕಾದಷ್ಟು ನಿಮ್ಮ ಅಕೌಂಟಲ್ಲಿ ಜಮಾ ಆಗ್ತಾ ಇಲ್ಲ ಈಶ್ವರೀಯ ಕಾರ್ಯರೂಪದಲ್ಲಿ. ಹಾಗಿದ್ರೆ ಜಮಾ ಆಗ್ತಾ ಇಲ್ಲ ಅಂದರೆ ಎಲ್ಲೋ ಲೆಕ್ಕಾಚಾರ ತಪ್ಪಿದೆ ಅಂತ ಲೆಕ್ಕ. ಹಾಗಿದ್ರೆ ಅದನ್ನು ಸರಿ ಮಾಡುವಂಥ ವಿಧಾನ ಏನು? ಹೇಗೆ ಸರಿ ಮಾಡಿಕೊಳ್ಬೇಕು, ಸೇವೆಯನ್ನು ಹೇಗೆ ಮಾಡಬೇಕು ಹೇಳೋದನ್ನು ಬಾಬಾ ಇವತ್ತು ಹೇಳ್ತಾ ಇದ್ದಾರೆ. ಅಂದರೆ ಪ್ರಪಂಚದ ಅವಶ್ಯಕತೆಯ ಅನುಸಾರದಲ್ಲಿ ಪೂರ್ತಿ ವಿಶ್ವವನ್ನು ಪರಿವರ್ತನೆ ಮಾಡಲಿಕ್ಕೆ ನಿಮ್ಮಲ್ಲಿ ಏನು ಬೇಕಾಗ್ತದೆ? ಅಷ್ಟು ಈಶ್ವರಿ ಶಕ್ತಿ ಹೇಳುವಂಥದ್ದು ಬೇಕಾಗ್ತದೆ. ಅದು ಅಷ್ಟು ಸ್ಪೀಡಲ್ಲಿ, ಅಷ್ಟು ಪ್ರಮಾಣದಲ್ಲಿ ನಿಮ್ಮ ಅಕೌಂಟಲ್ಲಿ ಜಮಾ ಆಗ್ತಾ ಇಲ್ಲ. ಲೌಕಿಕದಲ್ಲಿ ನೋಡಿ, ನಾನು ಯಾವುದಾದ್ರು ಸಿಂಪಲ್ ಕೆಲಸ ಮಾಡ್ತಾ ಇದ್ದೆ, ಸಂಬಳ ಕಡಿಮೆನೇ ಬರ್ತದೆ, ನನ್ನ ಹೊಟ್ಟೆ ಮಾತ್ರ ತುಂಬುತ್ತದೆ ಅಲ್ವಾ? ಹೆಚ್ಚಿಗೆ ಸಂಪಾದನೆಯನ್ನು ಮಾಡಿದ್ರೆ ಪರಿವಾರದವರಿಗೆ, ಊರಿನವರಿಗೆ, ದೇಶಕ್ಕೆ ಬೇಕಾಗಿರೋಷ್ಟೇನು ಮಾಡಬಹುದು. ಹಣವನ್ನು ಕೊಡಲಿಕ್ಕೆ, ದಾನವನ್ನ ಮಾಡಲಿಕ್ಕೆ, ಅವರನ್ನ ರಕ್ಷಣೆ ಮಾಡಲಿಕ್ಕೆ ನಾವು ಸಂಪಾದನೆ ಮಾಡಿರುವಂಥ ಹಣವನ್ನು ವಿನಿಯೋಗ ಮಾಡ್ಬೋದಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಬೇಹದ್ದಿನಲ್ಲಿ ಅಪರಿಮಿತವಾಗಿ ವಿಶ್ವ ಕಲ್ಯಾಣ ಮಾಡಲಿಕ್ಕೆ ಸಂಪಾದನೆ ಮಾಡಬೇಕು ಅಂತಂದ್ರೆ ಕಂಡೀಷನ್ಸ್ಗಳು ಏನು? ಯಥಾರ್ಥ ಸೇವಾ ಕಿ ವಿಧಿ ಪೈಲೆ ಬಿ ಬತಾಯಿ ಹೈ. ಯಥಾರ್ಥವಾದಂಥ ಸೇವೆಯ ವಿಧಿಯನ್ನ ಬಾಬಾರವರು ಮೊದಲು ಕೂಡ ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಏನದು? 3 बातें विधि पूर्वक है तो जमा है व सुनाया है. 3 ಮಾತು ವಿಧಿಪೂರ್ವಕವಾಗಿ ಇರಬೇಕು. ಏನು ಬಾಬಾ ಹೇಳ್ತಾರೋ ಅದೇ ರೀತಿ ಇರಬೇಕು. ನಮ್ಮ ಮನಸ್ಸಿಗೆ ಬೇಕಾದಾಗೆ ನಾವು ಮಾಡ್ತಾ ಹೋಗಿದ್ದಿದ್ರೆ, ಮನ್ಮತದಂತೆ ಪರಮತದಂತೆ ಆಗ್ತಾ ಇದ್ರೆ ಆವಾಗ ಏನಾಗೋದಿಲ್ಲ, ನಿಮ್ಮ ಅಕೌಂಟ್ನಲ್ಲಿ ಜಮಾ ಆಗೋದಿಲ್ಲ. ಹಾಗಿದ್ರೆ ಆ 3 ಮಾತು ಯಾವುದು? ಏಕ ಹೇ ನಿಮಿತ್ತ ಭಾವ. ಮೊದಲನೇದಾಗಿದೆ ನಿಮಿತ್ತ ಭಾವ. ಈ ಮೊದಲು ನಾವು ತುಂಬಾ ಸಲ ಚರ್ಚೆಯನ್ನ ಮಾಡಿದೀವಿ. ಸೇವೆ ಹೇಳುವಂತ ವಿಷಯ ಅದು ಪರಮಾತ್ಮನಿಗೆ ಮಾತ್ರ ಅಪ್ಲೈ ಆಗತ್ತೆ ಹೊರತು ನಮ್ಗೆ ಯಾರಿಗೂ ಅಪ್ಲೈ ಆಗೋದಿಲ್ಲ. ಅಂದ್ರೆ ನೀವು ಸೇವೆ ಮಾಡಲಿಕ್ಕೆ ಅಂತ ಸಂಕಲ್ಪವನ್ನ ಮಾಡಿದ್ರಿ. ಅದು ಮನಸಾ ಸೇವೆ ಇರಬಹುದು, ವಾಚಾ ಸೇವೆ ಇರಬಹುದು, ಕರ್ಮಣ ಇರಬಹುದು, ಧನದ ಸೇವೆ ಇರಬಹುದು, ತನುವಿನ ಸೇವೆ ಇರಬಹುದು. ಯಾವುದೇ ಸೇವೆ ಇದ್ರೂ ಆ ಸೇವೆಯ ಫಲ ನಿಮ್ಮ ಅಕೌಂಟಿಗೆ ಜಮಾ ಆಗಬೇಕು ಅಂತಂದ್ರೆ ಮೊದಲನೇ ಕಂಡೀಷನ್ ಏಕ್ ನಿಮಿತ್ತ ಭಾವ. ಮೊದಲೇದು ನಿಮಿತ್ತ ಭಾವ ಅಂದ್ರೆ ಆ ಕಾರ್ಯಕ್ಕೆ ನಾನು ಆತ್ಮ ಸಹಿತ ನನ್ನಲ್ಲಿ ಇರುವಂತ ಸಾಧನವನ್ನ ಯಾವ ಈಶ್ವರ್ಯ ಕಾರ್ಯಕ್ಕೆ ಕೊಟ್ಟಿದ್ದೇನೋ ಅದು ಸಾಧನನೇ ಹೊರತು ಅದರ ಮಾಲೀಕ ನಾನಲ್ಲ. ಇವಾಗ ನೀವೊಂದು 5,000 ರೂಪಾಯಿನೋ 10,000 ರೂಪಾಯಿನೋ ಯಜ್ಞಕ್ಕೆ ಕೊಟ್ಟಿದ್ದೀರಿ ಅಂತ ತಿಳ್ಕೊಳ್ಳಿ. ಯಾವುದೇ ರೂಪದಲ್ಲಿ ಬ್ರಹ್ಮಭೋಜನ ಮಾಡ್ಲಿಕ್ಕೆ ಇರಬಹುದು, ಅಥವಾ ಭಂಡಾರದಲ್ಲಿ ಹಾಕಿರಬಹುದು, ರಕ್ಷಾಬಂಧನಕ್ಕಂತ ಹಾಕಿರಬಹುದು, ಎಲೆಕ್ಟ್ರಿಕಲ್ ಬಿಲ್ ಅಂತ ಕೊಟ್ಟಿರಬಹುದು, ಮಂತ್ಲಿ ಖರ್ಚಿಗಂತ ಕೊಟ್ಟಿರ್ಬೋದು. ಏನಿದ್ರು ಕೂಡ ಈ ಹಣ ನನ್ನದಲ್ಲ, ನಾನು ಸಂಪಾದನೆ ಮಾಡಿದ್ದಲ್ಲ, ಈ ಸಾಧನ ನನ್ನದಲ್ಲ. ಈಶ್ವರನೇ ಸಂಪಾದನೆ ಮಾಡಿರೋದು. ಈ ಕೇಳಿದ ನಾವು ತಗೊಂಡಿದ್ದಾನೆ ಅಷ್ಟೆ. ನಾನು 10,000 ರೂಪಾಯಿ ಕೊಟ್ಟೆ. ಅಕ್ಕರೆ ಕುತ್ಕೊಂಡಿರೋ ಚೇರ್ ಚೆನ್ನಾಗಿದೆಯಾ? ಯಾಕೆ? ನಾನು ಕೊಡಿಸಿದ್ದು. ಬಾಬಾರ್ ಫೋಟೋ ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಿದ್ಯಲ್ಲ, ಯಾಕೆ? ಯಾಕಂದ್ರೆ 1,000 ರೂಪಾಯಿ ಕೊಟ್ಬಿಟ್ಟು ಏನ್ ಮಾಡಿದ್ದೇನೆ,
ಹೂವಿನ ಹಾರ ಹಾಕ್ಸಿದ್ದೇನೆ, ಸುಗಂಧರಾಜ ಹೂವಿನ ಹಾರ, ಮತ್ತೆ ಗುಲಾಬಿ ಹೂವಿನ ಹಾರ. ಗುಲಾಬಿ ಹೂವಿನ ಹಾರ ನೀವು ಕೊಟ್ಟ ತಕ್ಷಣ ಭಗವಂತ ನಿಮ್ಗೆ ಆಶೀರ್ವಾದ ಕೊಟ್ಟು ಬಿಡೋದಿಲ್ಲ. ಅವನಿಗೇನು ಹಾರ ಬೇಕಾಗಿಲ್ಲ. ನಿಮ್ಮ ಹಾರದ ವಾಸನೆನೂ ಸುವಾಸನೆನೂ ಅವ್ನು ತಗೊಳಲ್ಲ. ನಿಮ್ಮ ಹಾರದಿಂದ ಅವನೇನು ಸುಂದರ ಆಗ್ಬೇಕಾಗಿದ್ದಿಲ್ಲ, ಅವನು ಆಲ್ರೆಡಿ ಸುಂದರ ಇದ್ದ ಅಲ್ವಾ? ಆ ಒಂದು ಅಭಿಮಾನ ಇರುತ್ತಲ್ಲ ಆದ್ಮೇಲೆ ನಾನು ಮಾಡದೆ. ಇವತ್ತು ಬ್ರಹ್ಮ ಭೋಜನ ಸ್ಪಾನ್ಸರ್ ನಂದು, ನನಗೆ ಹಾಕೋ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಹೇಳಲೇ ಇಲ್ಲ, ನನ್ನನ್ನು ಸನ್ಮಾನ ಮಾಡೇ ಇಲ್ಲ. ಈ ನಿರೀಕ್ಷೆಗಳು, ಈ ಇಚ್ಛೆಗಳು ಜಮಾದ ಖಾತೆಗೆ ಆ್ಯಡ್ ಆಗೋದಿಲ್ಲ. ಅದಕ್ಕಾಗಿ ನಿಮಿತ್ತ ಭಾವ. ಈಗ ಧನವನ್ನ ಕೊಟ್ಟಿದ್ದೀರಿ, ಅವನ ಹಣವನ್ನು ಅವನಿಗೆ ಕೊಟ್ಟಿದ್ದೀರಿ. ಮುರಳಿ ನುಡಿಸ್ಬೇಕು, 7 days ಕೋರ್ಸ್ ಕೊಡಬೇಕು, ಈಶ್ವರಿ ಜ್ಞಾನವನ್ನು ಹೇಳಬೇಕು. ಭಗವಂತ ನಿನಗೆ ಶರೀರ ಕೊಟ್ಬಿಟ್ಟಿದ್ದೀನಪ್ಪ, ನೀನೇನು ಬೇಕಾದ್ರೂ ಮಾಡು, ನಾನು ಜಡ, ನಿನ್ನ ಕಾರ್ಯದಲ್ಲಿ ಮಧ್ಯಕ್ಕೆ ಬರೋದೇ ಇಲ್ಲ. ನಾನು ಎದುರುಗಡೆಗಿರುವಂತ ಆತ್ಮರಿಗೆ ನನ್ನ ಸಹಿತ ನಾನು ವಿದ್ಯಾರ್ಥಿಯಾಗಿ ನಿನ್ನ ಪಕ್ಕದಲ್ಲಿ ನಾನು ಕೂತ್ಕೊಂಡು ಜ್ಞಾನ ಕೇಳ್ತೇನೆ ಹೊರತು ನನಗೆ ನಿನ್ನ ಮಾಲೀಕತನ ಬೇಡ. ಟೀಚರ್ ನೀನೆ, ಶಿಕ್ಷಕ ನೀನೆ. ನೀನು ಬಂದುಬಿಟ್ಟು ಜ್ಞಾನವನ್ನ ಹೇಳು, ಅದೇ ಈ ಶರೀರವನ್ನ ಉಪಯೋಗವನ್ನ ಮಾಡು. ಅಂದ್ರೆ ಕೇವಲ ನಾನು ಜಡ ಸಾಧನವಾಗಬೇಕೇ ಹೊರತು ಈಶ್ವರಿಯ ಸೇವೆಯಲ್ಲಿ 0.00001% ಕೂಡ ನನ್ನ ಎಡಿಷನ್, ನಾನು ಹೇಳುವಂತ ಭಾವ, ಅಹಂಭಾವ, ಅಭಿಮಾನ, ನಿರೀಕ್ಷೆ, ಇಚ್ಛೆ, ಅಧಿಕಾರ, ಅಹಂಕಾರ ಆತ್ಮೇಲೆ ಇರಕೂಡದು. ಅದು ಯಾವುದಲ್ಲೇ ಇಲ್ಲಿ, ಮನಸಾ ಸೇವೆಯಲ್ಲಿ ಮನಸ್ಸು ಹೇಳುವಂಥ ಸಾಧನ ಅವ್ರ ಕೈಲಿ ಕೊಟ್ಟು ಬಿಟ್ಟಿದ್ದೇನೆ. ವಾಚಾ ಸೇವೆಯಲ್ಲಿ ಶರೀರ ಮತ್ತು ಮುಖ ಹೇಳುವಂಥ ಸಾಧನ ಅವ್ರ ಕೈಲಿ ಕೊಟ್ಟು ಬಿಟ್ಟಿದ್ದೇನೆ. ಧನದಲ್ಲಿ ಧನ ಹೇಳುವಂಥದ್ದನ್ನು ಅವ್ರ ಕೈಲಿ ಕೊಟ್ಟು ಬಿಟ್ಟಿದ್ದೇನೆ. ತನುವಿನ ಸೇವೆಯಲ್ಲಿ ಓಕೆ, ಟೈಮ್ ಇದೆ, ಸೇವಾ ಕೇಂದ್ರಕ್ಕೆ ಹೋದ್ರಿ, ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ಅಷ್ಟೇ ಕೆಲಸ. ಅವ್ರು ವಾಚಾ ಸೇವೆ ಮಾಡ್ಲಿಕ್ಕೆ ಹೇಳಿ, ಕಸ ಗುಡಿಸ್ಲಿಕ್ಕೆ ಹೇಳಿ, ಏನ್ ಹೇಳಿದ್ರು ಕೂಡ ಬಾಬಾ ಥ್ಯಾಂಕ್ ಯು, ಸ್ಥಿತಿಯನ್ನ ಚೆನ್ನಾಗಿ ಇಟ್ಕೊಂಡು ಖುಷಿ ಖುಷಿಯಿಂದ ಈಶ್ವರ ಸೇವೆಯನ್ನ ಮಾಡಿ. ಯಾವ್ದು ಬೇಕಾದವ್ರು ಸೇವೆಯನ್ನು ಹೇಳಿ ಅಂತಂದ್ರೆ, ಮೊದಲನೇದಾಗಿ ಆ ಕರ್ಮವನ್ನ ಮಾಡಲಿಕ್ಕೆ ನಾನು ಸಾಧನನೇ ಹೊರತು ಆ ಕರ್ಮವನ್ನ, ಆ ಸೇವೆಯನ್ನ ನಾನು ಮಾಡ್ತಾ ಇಲ್ಲ. ಓಕೆ ಬಾಬಾ ಥ್ಯಾಂಕ್ ಯು, ಇಂತಹ ಮಹಾನ ಕಾರ್ಯಕ್ಕೆ ನೀನು ಈ ತನುವನ್ನ, ಮನವನ್ನ, ಧನವನ್ನ ಸಾಧನವಾಗಿ ಸೆಲೆಕ್ಷನ್ ಮಾಡ್ಕೊಂಡಿದೆಯಲ್ಲ, ಅದಕ್ಕೆ ನಿನಗೆ ಹೆಡ್ಸ್ ಆಫ್, ಧನ್ಯವಾದ. ಅದಕ್ಕೆ ಮೊದಲನೇದು ಸೇವೆಯ ಸಂಪೂರ್ಣ ಫಲ ಸಿಗಬೇಕು ಅಂತಂದ್ರೆ, ಸೇವೆಯ ಮೊದಲು, ಸೇವೆಯ ಸಮಯದಲ್ಲಿ, ಸೇವೆಯ ಫಲ ಬಂದಾಗ 3 ತ್ರಿಕಾಲದಲ್ಲೂ ಕೂಡ ನಿಮಿತ್ತ ಭಾವ. ಓಕೆ, ಸೇವೆ ಆಯ್ತು. ಯಾರದು ಹೇಳ್ತಾರೆ, ಅಕ್ಕವರೇ, ಅಣ್ಣವರೇ, ಜ್ಞಾನ ಚೆನ್ನಾಗಿತ್ತು, ಬಾಬಾ ಜ್ಞಾನ ಚೆನ್ನಾಗಿತ್ತು ಅಂತ ಟ್ರಾನ್ಸ್ಫರ್ ಮಾಡಿ. ಹೀಗೆ ಜ್ಞಾನ ಹಿಂಗೆ ಹೇಳಬಾರ್ದಿತ್ತು, ಹಿಂಗೆ ಹೇಳಬೇಕಿತ್ತು, ನಿಮ್ಗೆ ಸಜೆಷನ್ ಕೊಡ್ತಾರೆ, ಅದನ್ನು ಬಾಬನಿಗೆ ಟ್ರಾನ್ಸ್ಫರ್ ಮಾಡಿ. ನೀನು ಹೇಳಿದ ಜ್ಞಾನ ಸರಿ ಇಲ್ಲ, ಅದನ್ನು ಬಾಬನಿಗೆ ಟ್ರಾನ್ಸ್ಫರ್ ಮಾಡಿ. ಫಲನು ನಿಂದೆ, ಕರ್ಮ ಮಾಡಿದ್ದು ನೀನು ಅಂತಂದ ಮೇಲೆ ಆ ಕರ್ಮದ ಫಲಕ್ಕೆ ಜವಾಬ್ದಾರಿನೂ ಕೂಡ ನೀನೇನೆ. ಕರ್ಮದ ಸಮಯದಲ್ಲೂ ನೀನೆ, ಕರ್ಮದ ಮೊದಲು ನೀನೆ, ಆ ಕರ್ಮ ಮಾಡಲಿಕ್ಕೆ ಸಂಕಲ್ಪವನ್ನು ಮಾಡಿದ್ದು ಕೂಡ ನೀನೆ. ಯಾರಿಗೆ ಬೇಕು, ಏನು ಬೇಕು, ಯಾವ ರೂಪದಲ್ಲಿ ಕೊಡಬೇಕು ಅಂತ ನಿರ್ಧಾರನೂ ಕೂಡ ನಿನ್ನದೇನೆ. ಆ ಕರ್ಮದ ಫಲಕ್ಕೆ ಜವಾಬ್ದಾರನು ಕೂಡ ನೀನೇನೆ. ಹೀಗೆ ಈಶ್ವರಿಯ ಸೇವೆಯ ಆರಂಭದಿಂದ ಅಂತ್ಯದವರೆಗೂ, ಸಂಕಲ್ಪದಿಂದ ಫಲದವರೆಗೂ ಯಾವ ಆತ್ಮ ಸರ್ವಂಶ ತ್ಯಾಗಿಯಾಗಿ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಕೇವಲ ನಿಮಿತ್ತ ಸಾಧನವಾಗಿರ್ತಾರೋ, ಅವ್ರ ಅಕೌಂಟಲ್ಲಿ ಫುಲ್ ಏನಾಗ್ತದೆ, ಆ ಸೇವೆಯ ಫಲ ಹೇಳುವಂಥದ್ದು ಜಮಾ ಆಗ್ತದೆ. ನಾನು ಬಾಬನಿಂದ ಶಕ್ತಿ ಪಡ್ಕೊಂಡೆ, ನಾನು ಕೊಟ್ಟಿದ್ದೇನೆ, ನಾನು ಇವ್ರಿಗೆ ಕೊಡ್ತೇನೆ, ಇವ್ರಿಗೆ ಕೊಡೋದಿಲ್ಲ, ನೀವು ಬೈದ್ರಲ್ಲ ನಿಮ್ಗೆ ಕೊಡೋದಿಲ್ಲ, ಬಾಬಾ ಅವ್ರಿಗೆ ಕೊಡಬೇಡಿ, ಅವನ ಜೊತೆ ಜಗಳ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋದಾಗ ಬ್ರಾಹ್ಮಣರು ಎಲ್ಲರಿಗೂ ಪ್ರಸಾದ ಕೊಡ್ತಾರಲ್ವಾ, ಇಂಥವ್ರಿಗೆ ಕೊಡ್ತೇನೆ, ಇಂಥವ್ರಿಗೆ ಕೊಡಲ್ಲ ಅಂತ ಬಿಟ್ಟು ಹೇಳೋದಿಲ್ವಲ್ಲ. ಕೈ ನೋಡ್ಬೇಕು ಹೊರತು ಮುಖ ನೋಡಬಾರ್ದು. ಅಥವಾ ಅವ್ರು ಎಷ್ಟು ದಕ್ಷಿಣೆ ಹಾಕಿದಾರೆ ಅಂತ ತಟ್ಟೆನೂ ಕೂಡ ನೋಡಬಾರ್ದು. ದಕ್ಷಿಣೆ ಆಧಾರದಲ್ಲಿ ಪ್ರಸಾದ ಇರಬಾರ್ದು. ಎಲ್ಲರಿಗೂ ಒಂದೇ ರೀತಿ ಕೊಡ್ತಾ, ಮುಖ ನೋಡಿ, ಕೈ ನೋಡಿ ಕೊಡ್ತಾ ಹೋಗಿ, ಯಾರ ಕೈ ಚಾಚಿದಾರೋ ಅವ್ರಿಗೆ ಕೊಡ್ತಾ ಹೋಗಿ ಅಷ್ಟೆ. ಅದಕ್ಕಾಗಿ ಆತ್ಮೀಯರೇ, ಸೇವೆ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಮನೋಸ್ಥಿತಿ, ನಿಮ್ಮ ಭಾವ, ನಿಮಿತ್ತ ಭಾವ ಇದೆಯಾ? ಇದು ಮೊದಲನೇ ಪ್ರಶ್ನೆ ಬಾಬಾರವರ್ತು. ಅದು ಮೊದಲಿರಬೇಕು. ಸೇವೆ ಆರಂಭ ಆದ ತಕ್ಷಣದಲ್ಲಿ ಟಕ್ಕಂತ ನೀವು ಹಿಂಸರಿಬೇಕು, ಬಾಬಾನನ್ನ ಮುಂದೆ ಇಡಬೇಕು. ಬಾಬಾ ಮಾಡ್ತಾ ಇದ್ದಾರೆ.
ಎರಡನೇದು ಬಾಬಾ ಹೇಳ್ತಾರೆ ದುಸ್ರಾ ನಿರ್ಮಾಣ ಭಾವನಾ. ಕೆಲವೊಬ್ರು ಏನ್ ಮಾಡ್ತಾರೆ, ಸೇವೆನಂತೂ ಮಾಡ್ತಾರೆ, ಮಾಡಿದ ಮೇಲೆ ಮಾನವನ್ನ ಗೌರವವನ್ನ ನಿರೀಕ್ಷೆ ಮಾಡ್ತಾರೆ. ಹೇಗೆ? ಎದುರುಗಡೆ ಆತ್ಮ ನನಗೆ ಹಣ ಕೊಡ್ಲಿ, ಎದುರುಗಡೆಯವರು ಕ್ಲಾಸ್ ಚೆನ್ನಾಗಿದೆ ಅಂತ ಹೇಳಲಿ, ಬ್ರಹ್ಮ ಭೋಜನ ರುಚಿಯಾಗಿತ್ತು ಅಂತ ಹೇಳಲಿ, ಆದ್ಮೇಲೆ ಎಲ್ಲರೂ ಸೇರಿಬಿಟ್ಟು ನನಗೆ ಗ್ರೂಪ್ ಫೋಟೋ ತೆಗಿಲಿ, ನನ್ನ ಗ್ರೂಪ್ ಫೋಟೋ ವಾಟ್ಸಪ್ ಗ್ರೂಪ್ನಲ್ಲಿ ಬರಲಿ, ತುಂಬಾ ಜನ ಅದನ್ನ ನೋಡ್ಲಿ, ಪ್ರೋಗ್ರಾಮ್ ಆದ್ಮೇಲೆ ನನಗೆ ಸನ್ಮಾನ ಮಾಡಲಿ, ಈ ಪ್ರೋಗ್ರಾಮ್ ಚೆನ್ನಾಗಿರೋದಕ್ಕೆ ಮತ್ತೆ ಬೇರೆ ಬೇರೆ ಸೇವಾ ಕೇಂದ್ರಗಳಿಗೆ ನಮ್ಮನ್ನ ನಿಮಿತ್ತ ಆತ್ಮರು ಕರೀಲಿ, ನನ್ನನ್ನು ಜನ ಹೊಗಳಬೇಕು. ಹೀಗೆ ಕರ್ಮದ ನಂತರದಲ್ಲಿ ಮಾನವನ್ನ ನಿರೀಕ್ಷೆ ಮಾಡ್ತಾರೆ. ಯಾರು? ನಾನು. ನಿರ್ಮಾಣ. ಬಾಬಾ ಹೇಳ್ತಾರೆ, ನಿಮ್ಗೆ ಯಾಕೆ ಮಾನ ಸಿಗಬೇಕು? ನೀವ ಕರ್ಮ ಮಾಡಿದ್ದು. ಕರ್ಮ ಮಾಡಿದ್ದು ಭಗವಂತ ಅಂದ್ಮೇಲೆ ಕರ್ಮದ ಫಲಕ್ಕೂ ಜವಾಬ್ದಾರಿ ಅವನೇ ಅಲ್ವಾ? ನೀನ್ ಹೆಂಗ್ ಮಾನ ನಿರೀಕ್ಷೆ ಮಾಡ್ತೀಯಾ? ಅಂದ್ಮೇಲೆ ಏನರ್ಥ? ಮಾನವನ್ನ ನೀನ್ ನಿರೀಕ್ಷೆ ಮಾಡ್ತಿದೀಯ ಅಂತಂದ್ರೆ ಆ ಸೇವೆ ಮಾಡ್ಬೇಕಾದ್ರೆ ನಾನು ಹೇಳುವಂತ ಭಾವ ನಿನಗೆ ಬಂದಿದೆ. ನೀನೇ ಕರ್ಮ ಮಾಡಿಲ್ಲ, ಅದ ಕರ್ಮದ ಫಲ ಹೆಂಗಾದ್ರೂ ಇಲ್ಲಲ್ಲ, ನೀನ್ ಯಾಕೆ ಟೆನ್ಷನ್ ತಗೊಳ್ತೀಯ? ಅದಕ್ಕೆ ಜವಾಬ್ದಾರಿ ನೀನಲ್ವಲ್ಲ. ನಿರ್ಮಾಣ ಕರ್ಮದ ನಂತರದಲ್ಲಿ ಯಾವುದೇ ಆತ್ಮನಿಂದ, ವ್ಯಕ್ತಿಯಿಂದ ಸ್ಥೂಲವಾಗಿ ಸೂಕ್ಷ್ಮವಾಗಿ, ಅಯ್ಯೋ ನಾನು ಸ್ಪೀಕರ್ ಅಲ್ವಾ, ನನಗೆ ರೈಲ್ವೆ ಟಿಕೆಟ್ ಮಾಡಿಕೊಟ್ಟಿಲ್ಲ, ನನಗೆ ಮಾತೇ ಆಡಿಸಿಲ್ಲ, ಓಂ ಶಾಂತಿ ಹೇಳಲೇ ಇಲ್ಲ, ರೈಲ್ವೆ ಸ್ಟೇಷನ್ಗೆ ಕಾರ್ ಕಳಿಸಿಲ್ಲ, ಇಷ್ಟು ದೊಡ್ಡ ಸ್ಪೀಕರ್ ನಾನು, ನನ್ನ ಕಾರ್ ಕಳ್ಸೋದು ಬಿಟ್ಬಿಟ್ಟು ಟೂ ವೀಲರ್ ಕಳಿಸ್ಬಿಟ್ಟಿದ್ದಾರೆ. ಯಾರು ಸ್ಪೀಕರು? ಬಾಬಾ ತಾನೇ. ಮಜಾ ಏನು ಅಂತಂದ್ರೆ, ಯಾವಾಗ ನೀವು ಕಾರ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತೀರೋ ಅವಾಗ ಟೂ ವೀಲರ್ ಕಳಿಸ್ತಾರೆ, ಸೀದ್ರೆ ಡಗ್ ಅಂತ ಹಿಡಿದು. ಮಜಾ ಏನು ಗೊತ್ತಾ? ಸ್ಪೀಕರ್ ಹೇಳುವಂತ ನಶೆಯಲ್ಲಿ ಇದ್ದಾಗ ನಿಮ್ಗೆ ಟೂ ವೀಲರು ಕಾರು ಎಲ್ಲ ಬರ್ತದೆ. ಅದೇ ನೀವೊಬ್ರು ಲೌಕಿಕ ಕೆಲ್ಸಕ್ಕೆ ಹೋಗಿ ಬೆನ್ನ ಮೇಲೆ ಬ್ಯಾಗ್ ಇಟ್ಕೊಂಡು BTS ಬಸ್ಸಲ್ಲಿ ಹೋಗ್ತಾ ಇರ್ತೀರ, ಆವಾಗ ಆ ನಶೆ ಇರೋದಿಲ್ಲ, ನಾನೊಂದು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಹಾಗಿದ್ರೆ ಆ ಸ್ಪೀಕರ್ ಆಗಿ ಯೋಗ್ಯ ಮಾಡಿದ್ಯಾರು ನಿಮ್ಮನ್ನ? ಬಾಬಾ ಅಲ್ವಾ? ನಮಗೆ ಸಪ್ರೇಟ್ ಆಗಿ ಮಂಚ ಬೇಕು, ಡೈನಿಂಗ್ ಟೇಬಲ್ ಅಲ್ಲಿ ಊಟ ಕೊಡಬೇಕು, ಯಾಕೆ ಎಕ್ಸ್ಟ್ರಾ ಸಂಕಲ್ಪ ಸಮಯ ಎಲ್ಲ ತಗೊಳ್ತೀರಾ? ಎಲ್ಲರ ಹಾಗೆ ಕ್ಯೂನಲ್ಲಿ ನಿಂತ್ಕೊಂಡು ತಟ್ಟೆ ತಗೊಂಡು ಊಟ ಮಾಡಿ ಮಸ್ತಾಗಿ, ಅಲ್ವಾ? ಎಲ್ಲರ ಜೊತೆ ಒಂದೇ ರೂಪದಲ್ಲಿ ಇರಿ. ಮಾನ ಯಾಕೆ ಬೇಕು ಅಂದ್ರೆ, ಸೇವೆ ಮಾಡುವ ಮೊದಲು ಮಾನವನ್ನ ನಿರೀಕ್ಷೆ ಮಾಡಬೇಡಿ. ಒಂದು ವೇಳೆ ಮಾನವನ್ನ ನಿರೀಕ್ಷೆ ಮಾಡಿ ಸಂಕಲ್ಪವನ್ನ ಮಾಡಿ ನಿನ್ನ ಸೇವೆಗೆ ನಿಮಿತ್ತರಾದರೆ, ನೀನು ಕೇಳಿರುವಂತ ಮಾನವನ್ನ ಕೊಟ್ಬಿಟ್ಟು ಸೇವೆಯ ಫಲ ಅಲ್ಲೇ ಖಾಲಿ ಆಗಿದ್ದಿರ್ತದೆ. ನಾನು ಈಶ್ವರ ಜೀವನದಲ್ಲಿ ತುಂಬಾ ಜನರನ್ನ ನೋಡಿದ್ದೇನೆ ಆದ್ಮೇಲೆ. ಸೇವೆ ಚೆನ್ನಾಗಿ ಮಾಡ್ತಾರೆ, ಜನ ಚೆನ್ನಾಗಿ ಹೊಗಳ್ತಾರೆ, ಖುಷಿ ಆಗ್ತಾರೆ, ಮೊಬೈಲಲ್ಲಿ ಆಗ್ತಾರೆ, ಎಲ್ಲ ಕಡೆಗೂ ಆಗ್ತಾರೆ. ಆಮೇಲೆ ಅವರ ವೈಯಕ್ತಿಕ ಲೌಕಿಕ ಜೀವನವನ್ನು ನೋಡಿದಾಗ ಅಪ್ ಆ್ಯಂಡ್ ಡೌನ್, ಮೇಲೆ ಕೆಳಗೆ ಮೇಲೆ ಕೆಳಗೆ ಟೆನ್ಷನ್ಗಳಿರ್ತವೆ. ಯಾಕೆ? ಅಲ್ಲಿ ಮಾಡಿರುವಂಥ ಕರ್ಮದ ಫಲವನ್ನು ಅಲ್ಲೇ ತಿನ್ಕೊಂಡು ಬಂದ್ಬಿಟ್ರು. ಅದಕ್ಕೆ ಹೇಳ್ತಾರೆ ಭಗವಂತ, ಇಚ್ಛಾ ಮಾತ್ರಮ ವಿದ್ಯಾ. ಕರ್ಮವನ್ನ ಮಾಡುವುದಷ್ಟೇ ನಿನ್ನ ಡ್ಯೂಟಿ. ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮವನ್ನ ಮಾಡಲಿಕ್ಕೆ ನೀನು ನಿಮಿತ್ತನಾಗು ಅಷ್ಟೇ, ಬಿಟ್ರೆ ಆ ಕರ್ಮ ಯಾರಿಗೆ ಹೋಗಿ ತಲುಪಬೇಕು, ಯಾವ ಮಟ್ಟದಲ್ಲಿ ತರಬೇಕು, ಆ ಕರ್ಮದ ಫಲ ಹೇಗಾಗ್ತದೆ, ಆ ಕರ್ಮದ ಫಲವನ್ನ ಹೇಗೆ ಉಪಯೋಗ ಮಾಡಬೇಕು, ನಿನ್ನ ವೈಯಕ್ತಿಕ ಜೀವನದಲ್ಲಿ ಹೇಳುವಂತ ನಿರ್ಣಯವನ್ನ, ನಿರ್ಧಾರವನ್ನ ನಾನು ಮಾಡ್ತೇನೆ. ನಾನಂದ್ರೆ ಯೋಗೇಶಣ್ಣ ಅಲ್ಲ, ಬಾಪ್ದಾದ. ಶರೀರವನ್ನ ಒಯ್ದ್ಬಿಟ್ಟು ಡಾಕ್ಟರ್ ಹತ್ರ ಕೊಡಬೇಕೇ ಹೊರತು ಅದಕ್ಕೆ ಯಾವಾಗ ಬ್ಲಡ್ ತೆಗಿಬೇಕು, ಯಾವಾಗ ಅದಕ್ಕೆ ಡ್ರಿಪ್ ಆಗ್ಬೇಕು, ಯಾವ ಇಂಜೆಕ್ಷನ್ ಆಗ್ಬೇಕು, ಯಾವಾಗ ಎಕ್ಸ್ರೇ ತೆಗಿಬೇಕು, ಯಾವಾಗ ಆಪರೇಷನ್ ಮಾಡಬೇಕು, ಅದನ್ನ ಯಾರು ನಿರ್ಧಾರ ಮಾಡ್ತಾರೆ? ಡಾಕ್ಟರ್. ನೀವ್ಯಾರು ಹೇಳಲಿಕ್ಕೆ? ಗೊತ್ತಿರೋ ಡಾಕ್ಟ್ರಿಗೆ ತಾನೇ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಆ ಸೇವೆ ಮಾಡುವಂತ ಮನಸ್ಸಿನಲ್ಲಿ ಆ ಸಮಯದಲ್ಲಿ ನಿಮ್ಮಲ್ಲಿ ಯಾವಾಗಲೂ ಕೂಡ ನಿರ್ಮಾಣ ಭಾವನೆ ಇರಬೇಕು ಹೊರತು ಮಾನದ ನಿರೀಕ್ಷೆ ಇರಕೂಡದು. ಗೌರವ, ಎಕ್ಸ್ಪೆಕ್ಟೇಷನ್ ಇರಕೂಡದು. ನೀವೆಷ್ಟು ನಿರೀಕ್ಷೆ ಮಾಡ್ತೀರೋ ಅಷ್ಟು ಆ ಕರ್ಮದ ಫಲವನ್ನ ಬಾಬಾ ಹೇಳ್ತಾರೆ ಕಚ್ಚಾ ಫಲ ಅಂತ ಹೇಳ್ತಾರೆ. ಹಸಿ ಹಸಿಯಾಗಿ ಹಾಗೆ ತಿಂದ್ರಾಯ್ತು, ತಿಂದ್ಬಿಡ್ತೀರಾ. ಕಚ್ಚಾ ಫಲ ಅಂತದೇನು? ಇವಾಗ ಮಾವಿನಕಾಯಿ ಇರ್ತದೆ ಅಂತ ತಿಳ್ಕೊಳ್ಳಿ, ಹಣ್ಣಾಗೋ ಮೊದಲೇ ತಿಂದ್ಬಿಟ್ರೆ ಏನಾಗ್ಬಿಡ್ತದೆ? ಹುಳಿ ಹುಳಿ ಇರ್ತದಲ್ವಾ? ಅದೇ ಮರದಲ್ಲಿ ಹಣ್ಣಾಗ್ಬಿಟ್ರೆ ಆಮೇಲೆ ತಿಂದ್ ನೋಡಿ ಎಷ್ಟು ಸಿಹಿಯಾಗಿರ್ತದೆ.
ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲವೊಂದು ಮಕ್ಳು ಏನ್ ಮಾಡ್ತಾರಂತೆ, ಸೇವೆಯನ್ನ ಮಾಡಿ ಸೇವೆ ಫಲ ಅಲ್ಲೇ ತಗೊಂಡ್ಬಿಟ್ಟು ನೆಕ್ಸ್ಟ್ ಹೋಗ್ಬಿಟ್ಟು ಬಸ್ಸಲ್ಲಿ ಮತ್ತು ಟ್ರೈನಲ್ಲಿ ಕುತ್ಕೊಂಡಾಗ ಏನಾಗ್ಬಿಡ್ತದೆ, ಫುಲ್ ಬ್ಯಾಟ್ರಿ ಡೌನ್ ಆಗಿಬಿಟ್ಟಿರ್ತದೆ. ಅದಕ್ಕಾಗಿ ನಿಮ್ಮ ಜೀವನವನ್ನು ಚೆಕ್ ಮಾಡ್ಕೊಳ್ಳಿ. ಖುಷಿಯಾಗಿದ್ದೀರಾ, ನೆಮ್ಮದಿಯಾಗಿದ್ದೀರಾ, ಸ್ಟಾಕ್ ಇಟ್ಕೊಂಡಿದ್ದೀರಾ, ಅಥವಾ ಅಲ್ಲೇ ಖಾಲಿ ಮಾಡ್ಕೊಂಡಿದ್ದೀರಾ? ನಿರಮಾನ ಭಾವ. ಮೂರನೇದು ಬಾಬಾ ಹೇಳ್ತಾರೆ ನಿರ್ಮಲ ಸ್ವಭಾವ. ನಮ್ಮ ಸ್ವಭಾವ ಏನಾಗಿರ್ಬೇಕು, ಕ್ಲೀನ್ ಅಂಡ್ ಕ್ಲಿಯರ್ ಸ್ವಭಾವ. ಎದಗಡೆಯವರ ಪ್ರತಿ ಅವ್ರು ನನ್ನ ಸಹೋದರ ಸಹೋದರಿ, ನನಗೆ ಹಿಂಗೆ ಆಗ್ಬೇಕಪ್ಪ, ನಾನು ಸ್ಪೀಕರ್ ಅಲ್ವಾ, ನನಗೆ ಡೈನಿಂಗ್ ಟೇಬಲ್ ಅಲ್ಲೇ ಊಟ ಕೊಡ್ಬೇಕು, ನನಗೆ ಬಿಸಿ ಬಿಸಿ ಮುದ್ದೆನೇ ಬೇಕು, ಮುದ್ದೆಗೆ ಸಾಂಬಾರೇ ಬೇಕು, ನನಗೆ ಟೀ ಕಾಫಿನೇ ಬೇಕು, ಮಲ್ಕೊಳ್ಳಿಕ್ಕೆ ಮಂಚನೇ ಬೇಕು, ನಾನು ಸ್ಪೀಕರ್, ನಾನು ಹೇಳಿಗೆ ಮಾತ್ರ ಬಂದಿದೆ, ನಾನು ಡ್ರೈವಿಂಗ್ ಮಾಡಲ್ಲ ಇವಾಗ, ನಾನು ಪಾತ್ರೆ ತೊಳೆಯಲ್ಲ, ನಾನು ಕಸ ಗುಡಿಸಲ್ಲ, ಊಟಕ್ಕೆ ಬಡಿಸಲ್ಲ, ಇಲ್ಲ, ಹಂಗೆ ಮಾಡಬಾರ್ದು. ಸಮಯಕ್ಕೆ ತಕ್ಕ ಹಾಗೆ ನಿಮ್ಮ ಸ್ವಭಾವವನ್ನ ಮಧುರವಾಗಿ ಚೇಂಜ್ ಮಾಡ್ಕೊಳ್ಬೇಕು. ನಿರ್ಮಲ ಅಂದ್ರೆ ಅದರಲ್ಲಿ ಯಾವುದೇ ರೀತಿ ಮಲಿನತೆ, ಕೆಸರು. ಮಲ ಅಂತಂದ್ರೆ ಏನು ಆತ್ಮೀಯರೇ, ನಾವು ಆಹಾರ ತಿಂದ ಮೇಲೆ ನಮ್ಗೆ ಬೇಡದೇ ಇರುವಂತ ವೇಸ್ಟೇಜ್ ನಮ್ಮಲ್ಲಿ ಇರ್ತದಲ್ಲ, ಮಲ ಮತ್ತು ಮೂತ್ರ, ಅದು ಕೊಳತು ಹೋಗಿರ್ತದೆ, ವಾಸನೆ ಆಗಿರ್ತದೆ ಅಲ್ವಾ, ಮಲಿನತೆ. ಹಾಗೆ ಹೆಸರು, ಕೀರ್ತಿ, ಹೊಗಳಿಕೆ, ಗೌರವ, ಇದೆಲ್ಲ ಮಲ ಅಲ್ವಾ. ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು, ಇಟ್ಕೊಳ್ಬಾರ್ದು. ಮನಸ್ಸು ಕ್ಲೀನ್ ಆಗಿರ್ಬೇಕು. ಮತ್ತು ಸಮಯಕ್ಕೆ ತಕ್ಕಾಗಿ ನಿಮ್ಮನ್ನ ನೀವು ಮಾನಸಿಕವಾಗಿ ಶಾರೀರಿಕವಾಗಿ ಏನಾಗಿರ್ಬೇಕು, ಚೇಂಜ್ ಆಗ್ಲಿಕ್ಕೆ ರೆಡಿ ಇರಬೇಕು. ತಣ್ಣೀರು ಸ್ನಾನನ ಓಕೆ, ಬಿಸಿನೀರು ಸ್ನಾನನ ಓಕೆ, ರಾತ್ರಿ ಪೂರ್ತಿ ಸೇವೆ ಮಾಡ್ಬೇಕಾ ಓಕೆ, ದಿನ ಪೂರ್ತಿ ಮಾಡ್ಬೇಕಾ ಓಕೆ, ಏನೂ ಕೆಲಸ ಇಲ್ಲ ನಿದ್ರೆ ಮಾಡ್ಬೇಕಾ ಓಕೆ. ಎಲ್ಲದಕ್ಕೂ ಕೂಡ ಏನಾಗಿರ್ಬೇಕು, ಎವರ್ ರೆಡಿ. ಅಂದ್ರೆ ನಿಮ್ಮ ಭಾವವನ್ನ ಪ್ರತಿಯೊಂದು ಆತ್ಮದ ಪ್ರತಿ ಚೇಂಜ್ ಮಾಡ್ಬೇಕು. ಎಷ್ಟೋ ಸಲ ನಮ್ಮ ಜೀವನದಲ್ಲಿ ನೋಡ್ತೀವಿ, 7 days ಕೋರ್ಸ್ ಕೇಳಲಿಕ್ಕೆ ಬರ್ತಾರೆ, ಎಷ್ಟೋ ಕಡೆ ಕ್ಲಾಸ್ ಮಾಡ್ಲಿಕ್ಕೆ ಹೋಗಿರ್ತೀವಿ, ನಮ್ಗಿಂತ ಹೆಚ್ಚಿಗೆ ಅವರೇ ನಮಗೆ ಕ್ಲಾಸ್ ಮಾಡ್ಬಿಡ್ತಾರೆ, ಸುಮ್ಮನೆ ಕೇಳ್ಕೊಂಡು ಬರ್ತೀವಿ ಅಷ್ಟೇ. ಓಕೆ, ಆವಾಗ ನಿಮ್ದು ಭಾವ ಏನಾಗಬೇಕಾಗ್ತದೆ, ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಎದುರುಗಡೆಗಿರುವಂತ ವ್ಯಕ್ತಿ, ಅವ್ರ ಜೊತೆಗೆ ಲೆಕ್ಕಾಚಾರಗಳು ಎಂಥದೇ ಸ್ಟ್ರಾಂಗ್ ಇರ್ಬೋದು, ಲೌಕಿಕದವ್ರು ಇರ್ಬೋದು, ಅಲೌಕಿಕದವ್ರು, ಈ ಮೊದಲಿನ ನಡೆದಿರುವಂಥ ಘಟನಾವಳಿಗಳು ಹೇಗೆ ಇರ್ಬೋದು, ಆದರೆ ಆ ಸೇವೆ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಭಾವ ನಿರ್ಮಲ, ಅವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ನಿರ್ಮಲ ಸ್ವಭಾವ ಅಂತಂದ್ರೆ ಏನು ಆದ್ಮೇಲೆ, ಒಬ್ಬ ವ್ಯಕ್ತಿ ಆಫೀಸಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಸುಸ್ತಾಗಿ ಬಂದಿರ್ತಾನೆ, ಮಾನಸಿಕವಾಗಿ ಶಾರೀರಿಕವಾಗಿ ಎರಡೂ ರೀತಿಯಲ್ಲಿ ಸುಸ್ತಾಗ್ಬಿಟ್ಟು ಬಂದಿರ್ತಾನೆ. ಯಾಕಂದ್ರೆ ಕರ್ಮದ ಲೆಕ್ಕಾಚಾರ ನೋಡಿ, ಬಾಸ್ ಹತ್ತನೂ ಕೂಡ ಬಯಸ್ಕೊಂಡು ಬಂದಿರ್ತಾರೆ, ಮನೆಗೆ ಬಂದ್ಮೇಲೆ ಮನೆಯವ್ರ ಹತ್ತನೂ ಬಯಸ್ಕೊಳ್ತಾರೆ, ಮಕ್ಕಳ ಹತ್ತನೂ ಏನೇನೋ ಮಾಡ್ತಾರೆ. ಆದ್ರೆ ಮನೇಲಿ ಒಂದು ಸಣ್ಣ ಮಗು ಇರ್ತದೆ, ಮೊಮ್ಮಗು ಕಿಲಿಕಿಲ ಅಂತ ಆಟ ಆಡ್ತದೆ, 6 ತಿಂಗಳದು 1 ವರ್ಷದ ಮಗು. ಆ ಮಗುವನ್ನು ಎತ್ಕೊಂಡು ಆಟ ಆಡಿದ ಕ್ಷಣದಲ್ಲಿ ಇವರ ಸ್ವಭಾವನ ಕೂಡ ಚೇಂಜ್ ಆಗ್ಬಿಡ್ತದೆ. ಆ ಸುಸ್ತು, ಆ ಬೇಜಾರು, ಆ ನಿಂದನೆಯ ಪ್ರಭಾವ ಎಲ್ಲನೂ ಕೂಡ ಹೊರಟೋಗತ್ತೆ. ಯಾಕೆ ಹೇಳಿ, ಆ ಮಗು ಪ್ರಪಂಚದ ಹೆಚ್ಚಿನ ವಿಷಯ ವ್ಯಕ್ತಿಗಳ ಜೊತೆಗೆ ಜೋಡಣೆ ಆಗಿಲ್ಲ, ಅದು ತಂದೆ ರಾಜ್ಯದಲ್ಲಿ ಇದೆ. ನಿರ್ಮಲ, ಎಲ್ಲೂ ಕೂಡ ಜೋಡಣೆ ಆಗಿಲ್ಲ. ನೀವು ನೋಡಿ, ಬೆಳಿಗ್ಗೆ ಎದ್ದು ಸ್ನಾನವನ್ನ ಮಾಡಿ ಸ್ವಚ್ಛ ಬಟ್ಟೆ ಹಾಕೊಂಡು ಕ್ಲೀನ್ ಆಗಿರ್ತೀರಲ್ಲ, ಊರು ಸುತ್ಕೊಂಡು ಬನ್ನಿ, ಮಳೆ, ಬಿಸಿಲು, ಕೆಸರು, ಧೂಳು ಎಲ್ಲ ಮೆತ್ಕೊಂಡು ಬರ್ತಿರ್ತಾನೆ. ಹಾಗೆ ನಮ್ಮ ಮನಸ್ಸನ್ನು ಊರೆಲ್ಲ ಸುತ್ತಿಸ್ತೀವಿ, ಅವ್ರು ಹಾಗಂತೆ, ಇವ್ರು ಹೀಗಂತೆ, ಅಮೇರಿಕಾದಲ್ಲಿ ಹಿಂಗಂತೆ, ನ್ಯೂಜಿಲೆಂಡಲ್ಲಿ ಹಿಂಗಂತೆ, ಈ ಸೆಂಟರ್ ಟೀಚರ್ ಹೀಗಂತೆ, ಯೋಗೇಶ್ ಅಣ್ಣ ಹಾಗಂತೆ, ಎಲ್ಲಾ ಊರು ಸುತ್ತಿಸ್ಬಿಟ್ಟು ಆ ಮನಸ್ಸನ್ನ ಮಲ ಮಾಡ್ಕೊಂಡು ಬಂದ್ಬಿಡ್ತೀವಿ. ಆರ್ತಿ ಇರಬಾರ್ದು. ಸದಾ ಕಾಲ ನಿರ್ಮಲ ಸ್ವಭಾವ, ಶುದ್ಧ ಸ್ವಭಾವದಲ್ಲಿ ಕ್ಲೀನ್ ಆಗಿರಿ. ಸದಾಕಾಲ ಬೇರೆಯವ್ರಿಗೆ ಒಳ್ಳೆಯದನ್ನ ಬಯಸಬೇಕು ಹೇಳುವಂತ ಭಾವ, ಬೇರೆಯವ್ರ ಕಲ್ಯಾಣ ಆಗ್ಬೇಕು ಹೇಳುವಂತ ಭಾವ, ಶುದ್ಧ ಭಾವ. ಹೇಗೆ ನೀರು ಕ್ಲೀನ್ ಆಗಿದ್ದಾಗ ಎಷ್ಟು ಚೆನ್ನಾಗಿರ್ತದಲ್ವಾ, ಸ್ನಾನ ಮಾಡ್ಲಿಕ್ಕಾಗ್ಲಿ, ಕುಡಿಲಿಕ್ಕಾಗ್ಲಿ. ಅದರಲ್ಲೇ ಮಲಿನತೆ ಇದ್ರೆ, ಕೆಂಪಿದ್ರೆ ಯಾರು ಅದನ್ನು ಉಪಯೋಗ ಮಾಡ್ಕೊಳ್ಳೋದಿಲ್ಲ ಅಲ್ವಾ. ಹಾಗೆ ಮನಸ್ಸು ಬೇರೆಯವರ ಕಲ್ಯಾಣಕ್ಕೋಸ್ಕರ ಇಲ್ಲಿಯೇ ಹೊರತು ಹೊಟ್ಟೆ ಕಿಚ್ಚು, ಕಾಲೆಳೆಯುವುದು, ಆ ಭಾವ ನಿಮ್ಮಲ್ಲಿ ಎಂದೂ ಕೂಡ ಯಾವ ಆತ್ಮದ ಪ್ರತಿನೂ ಕೂಡ ಇರಬಾರದು. ಇವ್ರಿಗೆ ಜಾಸ್ತಿ ಕೊಡ್ಬೇಕು, ಅವ್ರಿಗೆ ಕಡಿಮೆ ಕೊಡ್ಬೇಕು, ಇವ್ರು ಧನ ಜಾಸ್ತಿ ಕೊಟ್ಟಿದ್ದಾರೆ, ಇವ್ರಿಗೆ ಸಾಲ ಹೆಚ್ಚಿಗೆ ದೃಷ್ಟಿ ಕೊಡ್ಬೇಕು, ಇವ್ರು ಟೋಲ್ ಹೆಚ್ಚಿಗೆ ಕೊಡ್ಬೇಕು, ಆ ಭಾವ ಇರಬಾರದು. ಯಾರು ನಿಮ್ಗೆ ಶರಣಾಗಿ ಬರ್ತಾರೋ, ನಿಮಿತ್ತವಾಗಿ ಬರ್ತಾರೋ,
ಭಗವಂತ ಕಳಿಸ್ತಾರೋ ಸ್ವಚ್ಛ ಮನೋಭಾವದಿಂದ ದಾತಾಪನನಿಂದ ಅವರಿಗೆ ಕೊಡಲಿಕ್ಕೆ ನಿಮಿತ್ತರಾಗಿ. ನೆಕ್ಸ್ಟ್ ಬಾಬಾ ಹೇಳ್ತಾರೆ ನಿರ್ಮಲ ವಾಣಿ. ವಾಣಿಯಲ್ಲಿ ಮಧುರತೆ, ಪ್ರೀತಿ, ಕಲ್ಯಾಣತೆ ಭಾವನೆ, ಅದರಲ್ಲಿ ಅಭಿಮಾನ, ನಮ್ಮ ಬೆಂಗಳೂರು ಭಾಷೆಯಲ್ಲಿ ರೋಪ್ ಹಾಕೋದು ಅಂತ ಹೇಳ್ತಾರೆ ಅಲ್ವಾ. ಜಗಳ ಮಾಡೋದು, ಗಲಾಟೆ ಮಾಡೋದು, ಕ್ರೋಧ, ನಾನು ಹೇಳುವಂಥ ಅಭಿಮಾನ, ಜೋಶ್ ಅದ್ಯಾವುದು ಇರಬಾರದು. ನಿರ್ಮಲ ವಾಣಿ, ಬೇರೆಯವರಿಗೆ ಒಳ್ಳೆಯದಾಗುವಂಥ ಒಂದು ಮಾತು. ಅವರಿಗೆ ಕಾಲೆಳೆಯುವಂಥದ್ದು, ಕೆಳಗೆ ತಳ್ಳುವಂಥದ್ದು, ತುಳಿಯುವಂಥ ಮಾತಿರಬಾರದು. ಇವೆಷ್ಟೇ ಜ್ಞಾನವನ್ನ ಹೇಳಿ, ಆದರೆ ಆ ಜ್ಞಾನದಲ್ಲಿ ಮಧುರತೆ ಇದ್ದರೆ ಮಾತ್ರ, ನಿರ್ಮಲತೆ, ಸ್ವಚ್ಛತೆ ಇದ್ದರೆ ಮಾತ್ರ. ಅಂದ್ರೆ ನಿಮ್ಮಲ್ಲಿ ಅದು ಹಿಂದ್ಗಡೆ ಏನೇ ಒಂದು ಸ್ವಾರ್ಥ ಆಗ್ಲಿ, ಸ್ವ ಇಚ್ಛೆ ಆಗ್ಲಿ, ಸ್ವಲಾಭದ ಬಗ್ಗೆ ಆಸಕ್ತಿ, ಇಚ್ಛೆ ಇರಬಾರ್ದು ಆತ್ಮೀಯರೇ. ಹೀಗೆ ಈ ಕಂಡೀಷನ್ಸ್ ನಿಮಿತ್ತ, ನಿರ್ಮಾಣ, ನಿರ್ಮಲ, ಈ ಮೂರು ನಿಮ್ಮಲ್ಲಿ ಇದ್ದಾಗ, ಅದು ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಅಲ್ಲಿ ಇದ್ದಾಗ, 100% ಅಲ್ಲಿ ಇದ್ದಾಗ, ಆ ಕರ್ಮದ ಫಲನೂ ಕೂಡ 100% ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತದೆ. ಅದ್ರಲ್ಲಿ ಪರ್ಸೆಂಟೇಜ್ ಅಲ್ಲಿ ವೇರಿಯೇಷನ್ ಆದ್ರೆ ಜಮಾದ ಅಕೌಂಟ್ ಅಲ್ಲೂ ಕೂಡ ವೇರಿಯೇಷನ್ಸ್ ಆಗ್ತಾ ಇರ್ತದೆ. ಅದಕ್ಕಾಗಿ ಸೇವೆಯ ಸಮಯದಲ್ಲಿ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಯಾವಾಗ ಸೇವೆಗಂತ ಬಂದು ಬಿಡ್ತೀರೋ ಆವಾಗ ಮನಸ್ಸನ್ನು ವಿಡ್ರಾ ಮಾಡ್ತೀರಾ, ನಾನು ನಂತನ ದೇಹ ಅಭಿಮಾನವನ್ನು ಬಿಟ್ಬಿಡ್ತೀರಾ. ಹಾಗಿದ್ರೆ ಸೇವೆ ಅಂತಂದಾಗ ಆತ್ಮೀಯರೇ, ಕೇವಲ ಈಶ್ವರ ವಿಶ್ವವಿದ್ಯಾಲಯದಲ್ಲಿದ್ದಾಗ, ಈಶ್ವರನ ಜೊತೆಗೆ ಸೇರಿದಾಗ ಆ ಕಾರ್ಯದಲ್ಲಿ ಮಾತ್ರ ಅಂತಲ್ಲ, ಲೌಕಿಕವನ್ನೂ ಕೂಡ ನೀವು ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತೋ ಅದೆಲ್ಲ ಈಶ್ವರ ಸೇವೆ ಅಂತ ತಿಳ್ಕೊಂಬಿಡಿ. ನೀವು ನಿಮ್ಮ ಮನೆಯಲ್ಲಿಲ್ಲ, ಈಶ್ವರನ ಸೇವಾ ಕೇಂದ್ರದಲ್ಲಿದ್ದೀರಿ. ಮನಸ್ಸನ್ನ ಆರ್ತಿ ತಿಳ್ಕೊಳ್ಳಿ. ಬಾಬಾ ನಿಮಗೆ ಇಲ್ಲಿ ಸ್ಥಳವನ್ನ ಕೊಟ್ಟಿದ್ದೀರಿ, ಮನೆಯನ್ನ ಕೊಟ್ಟಿದ್ದೀರಿ, ಅದನ್ನು ಸ್ವಚ್ಛವಾಗಿಟ್ಟಿದ್ದೀರಿ ಈಶ್ವರ ಕಾರ್ಯಕ್ಕೆ. ಆ ರೀತಿ ಮಾನಸಿಕ ಸ್ಥಿತಿಯನ್ನು ನಿಮ್ಮದನ್ನಾಗಿ ಮಾಡ್ಕೊಳ್ಳಿ. ಆವಾಗ ನೋಡಿ ಮನೆ ಮಂತ್ರಾಲಯ ಆಗ್ಬಿಡ್ತದೆ. ಹೇಗೆ ಮನಸ್ಸು ಸ್ವಚ್ಛವಾಗಿರ್ತದೆ, ಶುದ್ಧವಾಗಿರ್ತದೆ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನಿಮಿತ್ತ ಭಾವ, ನಿರ್ಮಾಣ ಭಾವನೆ, ನಿರ್ಮಲ ಸ್ವಭಾವ ಮತ್ತು ನಿರ್ಮಲ ವಾಣಿಯ ಆಧಾರದಲ್ಲಿ ಸೇವೆಯನ್ನು ಮಾಡಿದಾಗ, ಈ ಕಂಡೀಷನ್ ನಿಯಮ ಶ್ರೀಮತರ ಅನುಸಾರ ಕರ್ಮವನ್ನು ಮಾಡಿದಾಗ ನಿಮ್ಮ ಅಕೌಂಟಲ್ಲಿ ಹೆಚ್ಚಿನ ರೂಪದಲ್ಲಿ ಜಮಾ ಆಗ್ತದೆ. भाव, भावना और स्वभाव, बोल, अगर यह 3 बातों में से एक बात भी कम है, ये कहे 2 नहीं है, 2 है 1 नहीं है, तो वह कमजोरी जमा की परसेंटेज कम कर देती है. ಸೇವೆಯ ಪ್ರತಿ ಭಾವ, ಯಾರ ಪ್ರತಿ ಸೇವೆಯನ್ನ ಮಾಡ್ತಿದ್ದರೋ ಅವರ ಪ್ರತಿ ಭಾವ ಚೇಂಜ್ ಆಯ್ತು. ಇವ್ರು ನಿಂದನೆ ಮಾಡಿದ್ರು, ಇವರಿಗೆ ತೊಂದರೆ ಕೊಡಿ, ಇವ್ರಿಗೆ ಕಷ್ಟ ಕೊಡಿ, ಅವ್ರಿಗೆ ಹಂಗೆ ಆಗ್ಬೇಕು, ಆದ್ರೆ ನನಗೆ ಬೈದಿದ್ದಲ್ಲ, ನನ್ನ ಹಿಂದ್ಗಡೆ ನಿಂದನೆ ಮಾಡಿದ್ದಲ್ಲ, ಆ ಭಾವ ಬರಕೂಡಿತು. ಒಬ್ಬ ಡಾಕ್ಟರ್ ಇರ್ತಾರಲ್ವಾ, ಪೇಷಂಟ್ ಎದುರುಗಡೆ ಬಂದಾಗ ಅವರು ಕಾಯಿಲೆ ಗುಣ ಮಾಡ್ಬೇಕು ಹೇಳೋದು ಒಂದೇ ಮನೋಭಾವ ಇರಬೇಕೆ ಹೊರತು ಅವ್ರು ಫೀಸ್ ಎಷ್ಟು ಕೊಡ್ತಾರೆ, ಅವ್ರು ಶ್ರೀಮಂತರು, ಬಡವರು, ಹಿಂದೂನೋ, ಮುಸ್ಲಿಮೋ, ಸ್ತ್ರೀನೋ, ಪುರುಷನೋ, ಆ ಭೇದ ಭಾವ ಅವರಲ್ಲಿ ಇರಕೂಡದು. ಕಾಯಿಲೆ ಗುಣ ಆಗ್ಬೇಕು. ನನ್ನ ಡ್ಯೂಟಿ ಏನು ಡಾಕ್ಟರ್ ಅಂತ ಅಂದ್ಮೇಲೆ ಕಾಯಿಲೆ ಗುಣ ಮಾಡೋದು. ನ್ಯಾಯಾಧೀಶನ ಕರ್ತವ್ಯ ಏನು, ನ್ಯಾಯ ಕೊಡೋದು. ಹಾಗೆ ನಮ್ಮ ಬಾಬನ ಮಕ್ಕಳ ಕಾಯಿಲೆ, ನಮ್ಮ ಉದ್ದೇಶ ಏನು, ಕರ್ತವ್ಯ ಏನು, ಆ ಆತ್ಮವನ್ನು ಉದ್ಧಾರ ಮಾಡೋದು, ಅವ್ರಿಗೆ ಈಶ್ವರಿ ಶಕ್ತಿಯ ಅನುಭವ ಮಾಡೋದು, ಸಹಯೋಗ ಕೊಡೋದು. ಅದನ್ನು ಪರಮಾತ್ಮ ಮಾಡ್ತಾರೆ, ನಾನು ಕೇವಲ ಸಾಧನ ಅಷ್ಟೇ. ಒಂದು ಅಂಗಡಿಯಲ್ಲಿ ಇದ್ದೀರಾ ಅಂತಂದ್ರೆ ಮಟ್ಟಲ್ಲಿ ಸೇಲ್ ಮಾಡೋದು ಅಷ್ಟೇ ಕೆಲಸ. ಯಾಕಂದ್ರೆ ಆ ಅಂಗಡಿ ಮಾಲೀಕ ನೀನಲ್ಲ. ನೀವೆಷ್ಟು ಸೇಲ್ ಮಾಡ್ತಿರೋ ಅಷ್ಟು ನಿಮಗೆ ಸಂಬಳ ಸಿಗ್ತದಷ್ಟೇ. ಹಾಗೆ ಈಶ್ವರೀಯ ಕಾರ್ಯದಲ್ಲಿ ನೀನು ಕೇವಲ ನಿಮಿತ್ತನೇ ಹೊರತು ಈ ಯಾವುದೇ ಕಾರ್ಯದಲ್ಲಿ ನೀನು ಮಾಲೀಕ ಅಲ್ಲ. ತನುವನ್ನು ನೀವು ಭಗವಂತನಿಗೆ ಬಾಡಿಗೆ ಕೊಟ್ಟಿದ್ದೀರಿ ಹೊರತು ತನುವಿನ ಮಾಲೀಕ ನೀವಲ್ಲ. ಅದಕ್ಕಾಗಿ ಮೊದಲನೇದಾಗಿ ಭಾವ, ಎರಡನೇದು ಭಾವನೆ, ಉದ್ದೇಶ. ಯಾವ ಉದ್ದೇಶದಿಂದ ಮಾಡ್ತಿದ್ದೀರಿ? ಸ್ವಾರ್ಥ ಇದೆಯಾ? ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು, ಜನರನ್ನು ಹೊಗಳಬೇಕು, ನನ್ನ ಕೀರ್ತಿ ಆಗ್ಬೇಕು, ಆ ಭಾವ ಇದೆಯಾ? ಮೂರನೇ ಭಾವ ಮಾಡ್ತಾರೆ ಸ್ವಭಾವ. ನಿಮ್ಮ ಮೂಲವಾದಂತ ಭಾವ ಆ ಸೇವೆಯ ಪ್ರತಿ, ಆ ವ್ಯಕ್ತಿಯ ಪ್ರತಿ ಏನಿದೆ? ಕಲ್ಯಾಣದ ಭಾವನೆ ಇದೆಯಾ? ಆತ್ಮೀಯರೇ, ಕಲ್ಯಾಣದ ಭಾವ ಇದ್ದು ನೀವು ಬರೀ ಸಂಕಲ್ಪ ಮಾಡ್ದೇನೆ ಅವ್ರಿಗೆ ಒಳ್ಳೇದಾಗ್ಬಿಡ್ತದೆ. ಅದೇ ಸ್ವಾರ್ಥದ ಭಾವ ಇದು ಬಿಟ್ಟು ಅವರಿಗೆ ಎಷ್ಟೇ
ಮಹಾರಾಜನ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆ ಆತ್ಮ ಖುಷಿಯಾಗುತ್ತಿಲ್ಲ. ಕೆಲವೊಂದ್ಸಲ ನಾವು ನೋಡ್ತೀವಿ, ಯಾರ್ದಾದ್ರು ಕೆಲಸ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಎಲ್ಲಾ ರೀತಿ ಟ್ರೀಟ್ಮೆಂಟ್ಗಳನ್ನ ಕೊಡ್ತೀವಿ. ಕೆಲಸ ಆದ್ಮೇಲೆ ಟಾಟಾ ಬಾಯ್ ಬಾಯ್ ಅಲ್ವಾ? ಗೌರ್ಮೆಂಟ್ ಕೆಲಸದಲ್ಲಿ ಯಾರಾದ್ರೂ ಇದೆ ಎಲ್ಲ ಗೌರವ ಕೊಟ್ಟು ಬಿಡ್ತಾರೆ. ಗೌರ್ಮೆಂಟ್ ಕೆಲಸದಿಂದ ಯಾವಾಗ ರಿಟೈರ್ಮೆಂಟ್ ಆದ್ರೂ ಎದುರುಗಡೆ ಬಂದ್ರು ಕೂಡ ಮಾತಾಡ್ಸೋದಿಲ್ಲ. ಅಂದೇನರ್ಥ ಅಲ್ವಾ? ನಮ್ಮ ಮನಸ್ಥಿತಿ ಹಿಂಗಿದೆ ಅಂತಂದ್ರೆ, ಮನೇಲಿ ಯಾರಾದ್ರೂ ಒಂದು ಕ್ಷೌರಿಕ ಬಂದಿದ್ದಿದ್ರೆ, ಕ್ಷೌರಿಕನ ಮಗ ಬಂದ್ರೆ ಅವನು ಹೊರಗಡೆಗೆ ಇಡ್ಲಿ ಸಾಂಬಾರ್ ಕೊಡ್ತೀವಿ ಅಲ್ವಾ? ಅದೇ ವ್ಯಕ್ತಿ ಏನಾದ್ರು ತಹಶೀಲ್ದಾರ್ ಆಗ್ಬಿಟ್ಟು ಬಂದ್ಬಿಟ್ಟು ಡೈನಿಂಗ್ ಟೇಬಲ್ ಅಲ್ಲಿ ಊಟ ಕೊಟ್ಬಿಡ್ತೀರ. ಅಂದೇನರ್ಥ? ಮಗುಗೆ ಕೊಟ್ಟಿಲ್ಲ ಊಟ, ನೀವು ಪೌಷ್ಟಿಕ ಕೊಟ್ಟಿದ್ದೀರಿ ಅಂತ ಅರ್ಥ ಅಲ್ವಾ? ಅಂದ್ರೆ ಆತ್ಮವನ್ನ ನಾವು ನೋಡೋದಿಲ್ಲ ಅಲ್ವಾ? ಎಲ್ಲರನ್ನು ಸರಿಭಾವದಿಂದ ನೋಡ್ಬೇಕಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಎಲ್ಲ ಮಾತು, ಸ್ವಭಾವ, ಮಾತು ಎಲ್ಲನೂ ಕೂಡ ಒಂದೇ ರೀತಿ ಇರಬೇಕು, ಸಮಾನ ಭಾವದಿಂದ ಇರಬೇಕು, ಭಿನ್ನತೆ ಇರಬಾರ್ದು. ಪ್ರಪಂಚದಲ್ಲಿ ಯಾರನ್ನೂ ಕೂಡ ನೀವು ಡಿಫ್ರೆನ್ಸಿಯೇಷನ್ ಮಾಡಬಾರ್ದು. ಭಗವಂತನ ಮನೆಯಲ್ಲೇ ಏಕತೆ ಇಲ್ಲ ಅಂತಂದ್ರೆ ಬೇರೆ ಎಲ್ಲಿ ನಾವು ಏಕತೆಯನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಜನ್ಮ ಕೊಟ್ಟಂತ ತಾಯಿ ಮಕ್ಕಳು ಬೇರೆ ಬೇರೆಯವರು ಇರ್ತಾರೆ, ಎಲ್ಲರೂ ಒಂದೇ ರೀತಿ ಗುಣಲಕ್ಷಣಗಳು ಇರೋದಿಲ್ಲ ಅಲ್ವಾ? ಆದ್ರೆ ತಾನು ಮಾಡಿರುವಂತ ಆಹಾರವನ್ನ ಎಲ್ಲ ಮಗು ಕೊಟ್ಬಿಟ್ಟು ಹೊಟ್ಟೆ ತುಂಬಾ ತಿಂದಿ ಮಕ್ಕಳೇ ಅಂತ ಹೇಳ್ತಾರೆ ಅಲ್ವಾ? ಮೊದ್ಲಿನ ತಾಯಂದಿರು ಮಾಡ್ತಿದ್ರು, ಈಗಿನ ತಾಯಂದಿರು ಹೆಂಗ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಹ್ಮ್ ಇವಾಗ ಹೆಂಗಾಗಿದೆ, ಯಾರು ದುಡ್ಡು ಕೊಡ್ತಾರೆ ಜಾಸ್ತಿ ಕೊಡ್ತಾರೆ ಅವ್ರಿಗೆ ಪಾಲನೆ ಜಾಸ್ತಿ ಇರ್ತದೆ. ಯಾಕಂದ್ರೆ ಕಲಿಯುಗದ ತಾಯಂದಿರಲ್ವಾ? ಅದಕ್ಕಾಗಿ ಸಂಸ್ಕಾರ ಏನಾಗಿದೆ, ಚೇಂಜ್ ಆಗಿದೆ. ಅದಕ್ಕಾಗಿ ಬಾಪ ಏನ್ ಹೇಳ್ತಾರೆ, ಮಕ್ಕಳೇ ಎಲ್ಲರನ್ನೂ ಕೂಡ ಸಮಭಾವದಿಂದ ನೋಡುವಂತಹ ಒಂದು ಕಾಯಕ, ಕಾರ್ಯ, ಜವಾಬ್ದಾರಿ, ಕರ್ತವ್ಯವನ್ನ ನಿರ್ವಹಿಸಿ. ಇದರಲ್ಲಿ ಯಾವುದೋ ಒಂದು ಎರಡು ಮಾತು ಸರಿ ಇದೆ, ಒಂದು ಕಡಿಮೆ ಇದೆ. ಒಂದು ಸರಿ ಇದೆ, ಎರಡು ಕಡಿಮೆ ಇದೆ ಅಂತಂದ್ರು ಸಂಪೂರ್ಣವಾಗಿ ಬೇಕೌಟಲ್ಲಿ ಜಮಾ ಆಗಲ್ಲ. ಅಡಿಗೆ ಮಾಡಿರ್ತೀರ, ಉಪ್ಪು ಕಡಿಮೆ ಇದೆ, ಖಾರ ಜಾಸ್ತಿ ಮಾಡ್ಬೇಕು. ಖಾರ ಕಡಿಮೆ ಇದೆ, ಉಪ್ಪು ಜಾಸ್ತಿ ಆಗಿದೆ, ಅವಾಗಲೂ ಸರಿ ಆಗೋದಿಲ್ಲ ಅಲ್ವಾ? ಎಲ್ಲಾ ಬ್ಯಾಲೆನ್ಸ್ ಇದ್ದರೆ ಮಾತ್ರ ಏನಾಗಿರ್ತದೆ, ಅಡಿಗೆ ಹೇಳೋದು ಚೆನ್ನಾಗಿರ್ತದೆ, ತಿನ್ನೋರ್ಗೂ ಕೂಡ ಖುಷಿ ಆಗ್ತದೆ, ಅವಾಗ ಅವ್ರ ಆಶೀರ್ವಾದ ಕೊಡ್ತಾರೆ. ಯಾವುದೋ ಒಂದು ಜಾಸ್ತಿ ಇದು ಬಿಟ್ಟು ಏನಾಗ್ಬಿಡ್ತದೆ, ತಿಂದು ಬಿಡ್ತಾರೆ, ಶಾಪ ಕೊಟ್ಬಿಟ್ಟು ಹೋಗ್ಬಿಡ್ತು, ಏನಪ್ಪ ಇವ್ರ ಮನೇಲಿ ಇಂಥ ಅಡಿಗೆ ಇಷ್ಟು ಖಾರ ಮಾಡಿಬಿಡ್ತಾರೆ, ಕಣ್ಣೆಲ್ಲ ಉರಿ ಆಗ್ಬಿಡ್ತು, ಬೆಲ್ಲ ಇಲ್ಲಿದೆ ಅಂತ ಹುಡ್ಕೊಂಡು ಹೋಗ್ಬೇಕಾಗ್ತದೆ ಆಮೇಲೆ ಅಡಿಗೆ ಮನೆ. ಹೌದು ತಾನೇ? ಹಾಗೆ ಇಲ್ಲಿ ಬಾಂಬೆ ಹೇಳ್ತಾರೆ, ಎಲ್ಲಾನು ಕೂಡ ಬ್ಯಾಲೆನ್ಸ್ ಇರಬೇಕಾಗ್ತದೆ. ಒಂದು ವೇಳೆ ಯಾವ್ದಾರು ಒಂದು ಬಲಹೀನತೆ ಇದ್ರೆ ಸೇವೆಯ ಫಲದಲ್ಲೂ ಕೂಡ ಅಷ್ಟೇ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಆ ಕಾರಣದಿಂದ ಸೇವೆ ಮುಗಿದ ಮೇಲೆ ನಿಮ್ಗೆ ಖುಷಿ ಇರೋದಿಲ್ಲ. ಖುಷಿಯ ಪರ್ಸೆಂಟೇಜ್ ಅನ್ನ ಚೆಕ್ ಮಾಡಿ ನೋಡಿ, ಅವಾಗ ಗೊತ್ತಾಗ್ತದೆ. तो चारों ही सब्जेक्ट में अपने आप को चेक करो. ನಾಲ್ಕು ವಿಷಯದಲ್ಲಿ ಚೆಕ್ ಮಾಡ್ಕೊಳ್ಳಿ. ಭಾವ ಹೇಗಿತ್ತು, ಸ್ವಭಾವ ಹೇಗಿತ್ತು, ವಾಣಿ ಹೇಗಿತ್ತು, ಮಾತು ಹೇಗಿತ್ತು, ಎಲ್ಲವನ್ನು ಭಾವ, ಭಾವನೆ, ಸ್ವಭಾವ, ಮಾತು ಎಲ್ಲಾನು. ಅಂದ್ರೆ ಮಾತು ಅಂದ್ರೆ ಕೇವಲ ಮುಖದ ಮಾತಷ್ಟೇ ಅಲ್ಲ. ಇನ್ನು ಕೆಲವೊಂದ್ಸಲ ನಾವು ಡ್ರಾಮಾ ಮಾಡೋದ್ರಲ್ಲಿ ತುಂಬಾ ಬುದ್ಧಿವಂತರು. ಹೆಂಗೆ ಗೊತ್ತಾ, ಬಾಬನ್ ಮನೆಗೆ ಹೊರಟಿರ್ತೀರ, ಏನೋ ಒಂದು ಸೇವೆಗೋ ಕ್ಲಾಸಿಗೋ ಹೊರಟಿರ್ತೀರ, ಸರಿ. ಅಷ್ಟೊತ್ತಿಗೆ ಯಾರೋ ಒಬ್ರು ನಿಮ್ಮ ಸ್ನೇಹಿತರೋ ಪರಿಚಯರು ಪಕ್ಕದ ಮನೆಯವರು ನೆಂಟರು ಬಂದು ಬಿಡ್ತಾರೆ. ಡೋರ್ ಓಪನ್ ಮಾಡ್ತೀರಿ, ಒಳಗಡೆ ಬರ್ತೀರ, ಅಯ್ಯೋ ತುಂಬಾ ದಿನದ ನಂತರ ಬಂದಿದ್ದೀರಲ್ರಿ, ತುಂಬಾ ಒಳ್ಳೇದಾಯ್ತು ಬಂದಿರೋದು, ಬನ್ನಿ ಕುತ್ಕೊಳ್ಳಿ, ಕಾಫಿ ಟೀ ಕುಡಿತೀರಾ, ಊಟ ಮಾಡ್ತೀರಾ ಅಂತ ಬಿಟ್ಟು ಏನ್ ಮಾಡ್ತೀರಾ, ಅವ್ರಿಗೆ ಪಾಲನೆಯನ್ನ ಮುಖದಿಂದ ಮಧುರವಾಗಿ ಮಾತಾಡ್ಕೊಂಡು ಪಾಲನೆಯನ್ನ ಕೊಡ್ತೀರಾ. ಅಂತರಾತ್ಮದಿಂದ ಅಂತರ್ಮುಖದಿಂದ ಚೆನ್ನಾಗಿ ಬೈತಾ ಇರ್ತಾರೆ, ಯಾಕಪ್ಪ ಇವರೇ ಈಗಲೇ ಬರ್ಬೇಕಿತ್ತ ಇವರು, ನಾನು ಬಾಬನ್ ಮನೆಗೆ ಹೊರಟಿದ್ದೆ, ಯಾವಾಗ ಬರಬೇಕು ಬಿಡಬೇಕು ಅಂತಲೂ ಗೊತ್ತಿಲ್ಲ ಇವರಿಗೆ. ಆದ್ಮೇಲೆ ಮಜಾ ಏನು ಗೊತ್ತಾ, ನೀವು ಹಳೆ ಜೀವನವನ್ನು ನೆನ್ಪು ಮಾಡ್ಕೊಳ್ಳಿ ಆದ್ಮೇಲೆ. ಹಳೆ ಜೀವನದಲ್ಲಿ ಹಳ್ಳಿ ಕಡೆಗೆ ಮನೆಗೆ ಬೀಗ ಹಾಕ್ತಿದ್ರು ಆಗ್ತಿರ್ಲಿಲ್ವಾ? ಹಳ್ಳಿ ಕಡೆ ಮನೆಯಲ್ಲಿ ಬೀಗ ಆಗ್ತಿರ್ಲಿಲ್ವಾ? ಆಗ್ತಿರ್ಲಿಲ್ಲ. ಹ್ಮ್ ಆಗ್ತಾ ಇರ್ಲಿಲ್ಲ ಅಲ್ಲಿ. ಸೀದಾ ಜನ ಒಳಗಡೆ ಬರೋರಲ್ವಾ? ಬೆಲ್ ಮಾಡ್ತಿದ್ರ, ಅವಾಗ ಬೆಲ್ ಇತ್ತ ಬಾಗಿಲಿಗೆ? ಇಲ್ಲ, ಇರ್ಲಿಲ್ಲ. ಒಳಗಡೆ ಬಂದಾಗ ಯಾರ ಮನೆ ಬೇಕಾದ್ರೂ ಬಂದು ಏನ್ ಮಾಡ್ತಿದ್ರು, ಊಟ ತಿಂಡಿ ಎಲ್ಲ ಮಾಡ್ತಿದ್ರು, ಹೌದಾ? ಹೌದು. ಈಗ
ಯಾರಾದ್ರೂ ಯಾರ್ದಾದ್ರು ಮನೆಗೆ ಬರ್ಬೇಕು, ಬೆಂಗಳೂರಿಗೆ ಬರ್ಬೇಕು ಅಂತ ಹಿಂಗಿರ್ಬೇಕು ಹೇಳಿ ನೋಡೋಣ, ಹಿಂಗಿರ್ತದೆ ಕಂಡೀಷನ್. ಫೋನ್ ಮಾಡಿ ಬರ್ಬೇಕು. ಫೋನ್ ಮಾಡಿ ಅವ್ರು ಇದ್ದಾರಾ ಇಲ್ಲ ಅಂತ ನೋಡ್ಕೊಂಡು ಬರ್ಬೇಕು. ಹೌದು. ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೇಕು. ಇಲ್ಲ, ಅಪಾರ್ಟ್ಮೆಂಟಿಗೆ ಬರಬೇಕು ಅಂತಂದ್ರೆ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿಯನ್ನು ಹಿಡಿದು ನಿಲ್ಲಿಸ್ತಾನೆ ನಿಮ್ಗೆ. ಓಕೆನಾ? ಅಲ್ಲಿ ಒಳಗಡೆ ನಿಮ್ಗೆ ಏನ್ ಕೊಡ್ಬೇಕು? ಪರ್ಮಿಷನ್ ಕೊಡ್ಬೇಕು. ಕೊಡಬೇಕು. ಅದಾದ್ಮೇಲೆ ನೀವು ಒಳಗಡೆ ಹೋಗ್ಬೇಕು. ಓಕೆ, ಗೇಟ್ ಅಲ್ಲಿ ಒಂದು ಸೆಕ್ಯೂರಿಟಿ, ಬಿಲ್ಡಿಂಗ್ ಹತ್ರ ಒಂದು ಸೆಕ್ಯೂರಿಟಿ, ಆಮೇಲೆ ಎಲ್ಲಿ ನಿಮ್ಮ ಅಪಾರ್ಟ್ಮೆಂಟ್ ಒಳಗಡೆ ಒಂದು ಸೆಕ್ಯೂರಿಟಿ, ಎಲ್ಲಾ ಕಡೆಗೆ ಸೆಕ್ಯೂರಿಟಿ ಮಾಡಿ 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 ಪಕ್ಕದ ಮನೆಯವ್ರು ಯಾರು ಅಂತ ನಮ್ಗೆ ಏನಾಗಿರೋದಿಲ್ಲ, ಗೊತ್ತಿರಲ್ಲ. ಯಾವಾಗ್ಲೂ ಬೀಗ ಹಾಕೊಂಡೆ ಕುಂತಿರ್ತೀವಿ ನಾವು. ರೂಮಿಗೆ ಬೀಗ ಹಾಕಿದೀವಿ, ಮನೆಗೆ ಬೀಗ ಹಾಕಿದೀವಿ, ಕಳ್ಳರು ಬಂತ ಗ್ರಿಲ್ ಹಾಕಿದೀವಿ. ಸೆಕ್ಯೂರಿಟಿ ಅಂತ ಹೇಳ್ತೀವಿ, ಆದ್ಮೇಲೆ ಸತ್ಯವಾದ ಸ್ವಾತಂತ್ರ್ಯನೇ ಇಲ್ಲ. ಹೌದಲ್ವೋ? ಎಷ್ಟು ಹೌದಲ್ಲ. ಸ್ವಾತಂತ್ರ್ಯವನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಲ್ವಾ? ಹೌದು. ಮೊನ್ನೆ ಹೈದರಾಬಾದಿಗೆ ಹೋಗಿದ್ದೆ. ಅಲ್ಲೊಂದು ಅಪಾರ್ಟ್ಮೆಂಟ್ ಅಲ್ಲಿ ಬಾಬನ ಮಕ್ಕಳ ಮನೇಲಿ ಹೋಗಿದ್ದೆ. 20 ಫ್ಲೋರ್ ಬಿಲ್ಡಿಂಗ್ ಅಂತ. ಇವರು 4th ಫ್ಲೋರ್ ಅಲ್ಲಿ ಇದ್ದಾರೆ ಬಿಡಿ. ಓಕೆ, ಸರಿ. ಎಲ್ಲಾ ಬಿಲ್ಡಿಂಗಿಗೆ ಏನಾಗಿದೆ ಅಂತಂದ್ರೆ ಅವ್ರ ಮೇಲೆ ಸಿಲಿಂಡರ್ ತಗೊಳ್ವಂಗಿಲ್ಲ ಯಾರು. ಎಲ್ಲ ಅವರಿಂದಾನೇ ಸಪ್ಲೈ ಮಾಡೋದು. ಯಾರಿಂದ? ಅಪಾರ್ಟ್ಮೆಂಟ್ನವರಿಂದಾನೇ ಸಪ್ಲೈ ಮಾಡ್ತಾರೆ. ಓಕೆ, ಮತ್ತೆ ಫಸ್ಟಿಗೆ ಇವ್ರು ಹೇಳ್ಬೇಕು ಇಷ್ಟು ಜನ ನಮ್ಮಲ್ಲಿ ಇರ್ತಾರೆ ಅಂತ, ಅಷ್ಟೇ ಜನ ಇರಬೇಕು, ಹೆಚ್ಚಿಗೆ ಜನ ಇರುವಂಗಿಲ್ಲ. ಕಂಡೀಷನ್ಸ್. ಸರಿನಾ? ಮನೆಯಲ್ಲಿ ಹೆಚ್ಚಿಗೆ ಜನ ಕರೆದ್ಬಿಟ್ಟು ಪ್ರೋಗ್ರಾಮ್ ಎಲ್ಲ ಮಾಡುವಂಗಿಲ್ಲ. ನೀರ್ ಗೀರ್ ಎಲ್ಲಾನು ಕೂಡ ಎಲ್ಲಿಂದ? ಅಪಾರ್ಟ್ಮೆಂಟ್ ಇಂದಾನೆ ಸಪ್ಲೈ. ನಾನು ಹಿಂಗೆ ಯೋಚನೆ ಮಾಡ್ತೀನಿ, ಭವಿಷ್ಯದಲ್ಲಿ ಒಂದು ಬಾಂಬ್ ಬಿದ್ದುಬಿಟ್ರೆ ಇವ್ರ ಕಥೆ ಏನು? 20 ಫ್ಲೋರ್ ಇರೋರಿಗೆ ಅಲ್ಲಿ ಬಾಂಬ್ ಬಿತ್ತು ಅಂತಂದ್ರೆ ವೈರ್ ಗೀರ್ ಎಲ್ಲ ಕಟ್ ಆಗಿರ್ತದೆ ತಾನೆ. ಜನರೇಟರ್ ಕೆಲಸ ಮಾಡಲ್ಲ, ಕರೆಂಟು ಕೆಲಸ ಮಾಡಲ್ಲ, ನಿಮ್ ಗ್ಯಾಸ್ ಕೂಡ ಸಪ್ಲೈ ಇಲ್ಲ. ಸರಿನಾ? ಹೊರಗಡೆ ಪ್ರಪಂಚದ ಯಾರ್ದು ನಿಮ್ಗೆ ಪರಿಚಯ ಇಲ್ಲವೇ ಇಲ್ಲ, ಯಾರ ಜೊತೆ ಕನೆಕ್ಷನ್ನೇ ಇಲ್ಲ. ಆವಾಗ 20 ಫ್ಲೋರ್ ನಡ್ಕೊಂಡು ಬರ್ತೀರಾ? ಒಂದು ಐಟಮ್ ಬೇಕು ಅಂದ್ರೆ 20 ಫ್ಲೋರ್ ಹತ್ಕೊಂಡು ಹೋಗ್ಬೇಕಲ್ಲ ಮೇಲಕ್ಕೆ. ಹೌದು. ಅವಾಗ ಹೆಚ್ಚಿನ ದುಃಖದಲ್ಲಿರೋರು ಯಾರು? ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಸೆಕ್ಯೂರಿಟಿ ಅಂತಂದ್ರೆ ಏನು ಅಂತಂದ್ರೆ ಒಳಗಡೆ ಯಾರು ಹೋಗೋದಿಲ್ಲ, ಫುಲ್ ಸೆಕ್ಯೂರಿಟಿ ಇರ್ತದೆ. ಅಂದ್ರೆ ಆದ್ಮೇಲೆ ಮಾನಸಿಕವಾಗಿ ನಾವಿಷ್ಟು ಸಂಕುಚಿತ ಮನೋಭಾವದವರಾಗ್ಬಿಟ್ಟಿದೀವಿ ಅಲ್ವಾ? ಇವತ್ತು ಯಾರ್ದಾರು ಮನೆಗೆ ಹೋಗ್ಬೇಕು ಅಂತಂದ್ರೆ ಅವರಿಗೆ ಕೇಳ್ಬಿಟ್ಟು ಇದ್ದೀರೇ ಇಲ್ಲ ಅಂತ, ಅದನ್ನು ಕೂಡ ಟೈಮ್ ಕೊಡ್ತಾರ ಅವರು. ಇಷ್ಟು ಗಂಟೆವರೆಗೆ ಮಾತ್ರ, ಇಲ್ಲ ಅಂತ ನಾವ್ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು? ಕಿಟ್ಟಿ ಪಾರ್ಟಿಗೆ ಹೋಗ್ಬೇಕು, ಜಿಮ್ಮಿಗೆ ಹೋಗ್ಬೇಕು, ಎಲ್ಲೆಲ್ಲೋ ಬೇರೆ ಬೇರೆ ಪ್ರೋಗ್ರಾಮ್. ಮನೇಲಿ ಅಡಿಗೆ ಮಾಡೋದಿಲ್ಲ, ಅಡಿಗೆ ಬೇರೆಯವ್ರು ಮಾಡ್ಬೇಕು, ಹೋಟೆಲಿಂದ ತರಿಸ್ತಾರೆ, ಜೊಮೆಟೊ ತರಿಸ್ತಾರೆ. ಅಂದ್ರೆ ನಮ್ಮ ಜೀವನದ ಶೈಲಿ ಯಾವ ರೀತಿ ಬದಲಾವಣೆ ಆಗಿದೆ. ಮೊದಲು ಒಂದು ವಿಶಾಲ ಮನೋಭಾವ ಇತ್ತು ಆತ್ಮೀಯರೇ. ಹಳೆ ಬಟ್ಟೆ ಇತ್ತು, ಹರಿದೋಗಿರೋ ಬಟ್ಟೆ ಇತ್ತು ಅಲ್ವಾ? ಆದ್ರೆ ಮನಸ್ಸು ವಿಶಾಲವಾಗಿತ್ತು. ಇವತ್ತು ಮನೇಲಿ ಫರ್ನಿಚರ್ಗಳಿದ್ದಾವೆ, ಒಳ್ಳೊಳ್ಳೆ ಊಟ ಸಿಗ್ತದೆ, ಮನಸ್ಸೇನಾಗಿದೆ? ಸಂಕುಚಿತವಾಗಿದೆ. ಯಾರ್ಯಾರಿಗೂ ಗೌರವ ಇಲ್ಲ. ಅಂತಂದ್ರೆ ಮನಸ್ಸಿನಿಂದ ಬಂದವರಿಗೆ ಪ್ರೀತಿ, ಸ್ನೇಹ, ನನ್ನತನ, ಆತ್ಮೀಯತೆ, ಸಂಬಂಧದ ಊಟ ಕೊಡ್ತಾ ಇಲ್ಲ ಆತ್ಮೀಯರೇ. ನಾವ್ ಯಾವ ಊಟ ಕೊಡ್ತಿದ್ದೀವಿ? ಒಳ್ಳೆ ಟೇಬಲ್ಲು, ಸ್ಪೂನು, ಡೈನಿಂಗ್ ಟೇಬಲ್ಲು, ಹಣ್ಣುಗಳು, ಈ ರೀತಿ ಸ್ಥೂಲವಾಗಿ ಶರೀರಕ್ಕೆ ಬೇಕಾಗಿರುವಂತ ಶ್ರೀಮಂತಿಕೆಯನ್ನು ಕೊಡ್ತಾ ಇದ್ದೀವಿ ಹೊರತು ನಿಜವಾದ ಆ ಒಂದು ಪ್ರೀತಿ, ಸ್ನೇಹ ಇಲ್ಲ. ಚಿಕ್ಕವರಿದ್ದಾಗ ಎಷ್ಟು ಖುಷಿಯಾಗಿರ್ತತೋ ಅಲ್ವಾ? ಆರಾಮಾಗಿ ನಡ್ಕೊಂಡು ಹರಾಡ್ಕೊಂಡು ಹೋಗ್ತಾರೆ. ನಮ್ಮನೇಲಿ ಇವತ್ತು ಕೂಡ ಮನೆಗೆ ಬೀಗಾನೇ ಹಾಕೋದಿಲ್ಲ. ರಾತ್ರಿ ಹಾಕ್ತೀವಿ. ರಾತ್ರಿ 10 ಗಂಟೆ ಆಗ್ತದೆ, ಬೆಳಿಗ್ಗೆ 3:30. ಬೆಳೆದ ಟೈಮ್ ಡೋರ್ ಓಪನ್ ಇರುತ್ತೆ, ಯಾರು ಬೇಕಾದ್ರೂ ಒಳಗಡೆ ಬರ್ಬೋದು ಅಲ್ವಾ? ಇವಾಗ ಬೆಲ್ ಮಾಡ್ಕೊಂಡು ಬರ್ಬೇಕು. ರೂಮ್ ಎಷ್ಟು ಮಜಾ ಗೊತ್ತಾ? ಇವತ್ತು ಒಂದು ತಂದೆ ತಾಯಿ ಮಗನ ರೂಮ್ ಒಳಗಡೆ ಬರ್ಬೇಕಾದ್ರೆ ಬಾಗಲ್ ತಟ್ಬಿಟ್ಟು ಬರ್ಬೇಕು, ನಾನು ಬರ್ಬೋದು ಅಂತ. ಇಂಥ ಕಾಲ ಇವತ್ತು ಬಂದಿದೆ. ಹೌದು ತಾನೆ? ತಾನು ಕಟ್ಟಿರೋ ಮನೇಲಿ ಮಗನ ರೂಮಲ್ಲಿ ಹೋಗ್ಲಿಕ್ಕೆ, ಮಗನೂ ಅಷ್ಟೇ ಅಪ್ಪ ಅಮ್ಮನ ಮನೆ ರೂಮಿಗೆ ಹೋಗ್ಬೇಕಂತ ನಾನು ಬರ್ಬೋದಾ ಕೇಳ್ಬಿಟ್ಟು ಬರ್ಬೋದು ಅಂತಾನೆ. ಕಲಿಯುಗದ ಪರಾಕಾಷ್ಠೆ, ಅಭಿಮಾನ, ಅಹಂಕಾರ ಎಲ್ಲಿವರೆಗಿದೆ? ಒಂದು ಮಗು ಸಂಪಾದನೆ ಮಾಡದಿದ್ರೂ ಕೂಡ ಅಪ್ಪ ಅಮ್ಮ ನನಗೆ ಗೌರವ ಕೊಡಬೇಕು ಹೇಳುವಂತ ಯಾವ ರೀತಿ ಒಂದು ಮನೋಸ್ಥಿತಿ ಬಂದಿದೆ ನೋಡಿ ಅಲ್ವಾ? ಒಳ್ಳೆ ಕಥೆ ಐತಿದ್ರದ್ದು. ಏನು ರಾಜಾ ಮಕ್ಕ ಏನ್ ಮಾತಾಡ್ತಿದ್ದೀರಿ? ಓಕೆ, ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಸ್ವಭಾವ ನಿಮ್ಮದು ಹೇಗಿದೆ. 4 ವಿಷಯದಲ್ಲಿ ಸರಿ ಇದ್ದೀರಾ?
क्या 4 सब्जेक्ट में हमारा खाता जमा हुआ है? क्यों? 4 ಖಾತೆ ಇಲ್ಲಿ ನನ್ನ ಅಕೌಂಟಲ್ಲಿ ಜಮಾ ಇದೆಯಾ? ಯಾಕೆ? बाप दादा ने देखा कि कईयों की चारों बातों जो सुनाई, भाव भावना ಮತ್ತು मातु स्वभाव, उस प्रमाण कई बच्चों की सेवा समाचार बहुत हैं, लेकिन जमा का खाता कम है. ಸೇವೆಯನ್ನು ಮಕ್ಕಳು ಮಾಡ್ತಾ ಇದ್ದಾರೆ, ಆದರೆ ಬಾಬಾ ಎಲ್ಲರ ಅಕೌಂಟ್ ಅನ್ನು ನೋಡಿದಾಗ ಜಮಾದ ಖಾತೆ ಏನಾಗಿದೆ, ತುಂಬಾ ಕಡಿಮೆ ಇದೆ. ಸೇವೆ ಮಾಡ್ತಿದ್ದಾರೆ, ಮನಸ ವಾಚ ಕರ್ಮಣ ಮಾಡ್ತಿದ್ದಾರೆ, ಜಮಾದ ಖಾತೆ ತುಂಬಾ ಕಡಿಮೆ ಇದೆ. ಯಾಕಂದ್ರೆ ಈ ಮೇಲಿನ ಕಂಡೀಷನ್ಸ್ ಏನಾಗಿದೆ, ತುಂಬಾ ಕಡಿಮೆ ಇದೆ. ಕಾರಣ ನನ್ನನ್ನು ಹೊಗಳಬೇಕು ಹೇಳುವಂತ ಒಂದು ಭಾವ, ಎಲ್ಲರಿಗಿಂತ ನನಗೆ ಹೆಚ್ಚಿನ ಗೌರವ ಕೊಡಬೇಕು ಹೇಳುವಂತ ಭಾವ. ಅಂದ್ರೆ ಆ 4 ಕಂಡೀಷನ್ ಅಲ್ಲಿ ಯಾವುದೋ ಒಂದು ಹೆಚ್ಚು ಕಡಿಮೆ ಇರುವಂತ ಕಾರಣದಿಂದ, ಬೇರೆ ಜಮಾದ ಖಾತೆ ಕಡಿಮೆ ಆಗ್ತಾ ಇರುವಂತ ಕಾರಣದಿಂದ ನಿಮಗೆ ಸಮಸ್ಯೆಗಳು ಬಂದಾಗ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ, ನಿಮ್ಮ ಅಕೌಂಟಲ್ಲಿ ಜಮಾ ಆಗ್ತಾ ಇಲ್ಲ. ಅಂದ್ರೆ ಬಾಬಾ ಇಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ ಅಂತಂದ್ರೆ, ಪ್ರತಿದಿನ ಶಾರೀರಿಕವಾಗಿ ನೀವು ಹೇಗೆ ಹಣ ಸಂಪಾದನೆ ಮಾಡ್ತಿರೋ ಅದೇ ರೀತಿ ಖರ್ಚನ್ನು ಮಾಡ್ತಿರೋ, ಆಮೇಲೆ ಉಳಿದಿರೋದನ್ನ ಬ್ಯಾಂಕ್ ಅಕೌಂಟಲ್ಲೋ ಮನೆಯಲ್ಲಿ ಇಡ್ತಿರೋ ಭವಿಷ್ಯಕ್ಕೋಸ್ಕರ, ಅದೇ ರೀತಿ ಆತ್ಮಿಕವಾಗಿ ಮಾನಸಿಕವಾಗೂ ನೀವು ಮಾಡುವಂತ ಕರ್ಮ, ಸಂಕಲ್ಪ, ಯೋಚನೆ, ಚಿಂತನೆ, ಭಾವ, ಸ್ವಭಾವ, ಉದ್ದೇಶ, ಆಸಕ್ತಿ, ಇಚ್ಛೆಗಳು ಕೂಡ ನಿಮ್ಮ ಆತ್ಮದ ಅಕೌಂಟ್ ಅಲ್ಲಿ ಅದು ಪ್ರತಿಫಲನವನ್ನ ಕೊಡುತ್ತೆ. ಅದು ಜಮಾನೂ ಆಗ್ಬಹುದು, ವಿಕಾರಕ್ಕೆ ವಶೀಭೂತರಾದಾಗ ಅದು ಖರ್ಚು ಕೂಡ ಆಗುವಂತ ಸಾಧ್ಯತೆ ಇದೆ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಹೇಗೆ ಚೆಕ್ ಮಾಡ್ಕೊಳ್ಳೋದು ಹೇಳೋದನ್ನ ನಾಳೆ ನೋಡೋಣ. ಹೇಗೆ ಮಾಡಬೇಕು, ವಿಧಿ ಏನು, ಕಂಡೀಷನ್ಸ್ಗಳೇನು, ಕಾರಣ ಏನು ಅಂತ ಬಾಬಾ ಹೇಳಿದ್ದಾರೆ. ಅದು ಚೆಕ್ ಮಾಡಿದಾಗ ಬಾಬಾ ಹೇಳ್ತಾರೆ ಪರ್ಸೆಂಟೇಜ್ ಕಡಿಮೆ ಇದೆ, ಆ ಪರ್ಸೆಂಟೇಜ್ ಕಡಿಮೆ ಇರ್ಲಿಕ್ಕೆ ಕಾರಣ ಏನು, ಜಮಾ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಮುಂದೆ ಅಂತ ಬಾಬಾ ನಾಳೆ ಕ್ಲಾಸಲ್ಲಿ ಹೇಳ್ತಾರೆ. ಓಕೆ, ಓಂ ಶಾಂತಿ.